ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕರೆ ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ಇದು. ನಾನು ರಮಾಕಾಂತ್. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ದುರ್ಗಾ ಬಾರ್ನಲ್ಲಿ ರೇಣುಕಾಸ್ವಾಮಿ ಮತ್ತು ಅವನನ್ನು ಕೊಂದಿದ್ದಾರೆ ಎನ್ನಲಾಗಿರತಕ್ಕಂಥ ಆರೋಪಿಗಳು ಹೋಗಿ ಅಲ್ಲಿ ಕುಡಿದೋ ತಿಂದೋ ಪಾರ್ಸಲ್ ಕಟ್ಟಿಸ್ಕೊಂಡೋ ಎಲ್ಲೇನೋ ಊಟ ಮಾಡಿಯೋ ಬರಬೇಕಾದ್ರೆ ದುಡ್ಡು ಕೊಟ್ಟಿದ್ದಾರಲ್ಲ, ರೇಣುಕಾಸ್ವಾಮಿನೇ ಪೇ ಮಾಡಿದ್ದು. ಅಲ್ಲಿದ್ದಂಥ ಮದ್ಯದ ಬಾಟಲಿಗಳಿಗೆ, ಒಂದಷ್ಟು ಸೈಟ್ಸ್ಗಳಿಗೆ ಅಥವಾ ಸ್ವಲ್ಪ ತಿಂಡಿಗಳಿಗೆ ಅಂತಿತ್ತಲ್ಲ, ಆ ಬಾರ್ನ ಕ್ಯಾಶಿಯರ್ ದೊಡ್ಡ ಆರೋಪವನ್ನು ಮಾಡಿಬಿಟ್ಟಿದ್ದಾರೆ. ಇವರು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಆರೋಪ ಇದೆಯಲ್ಲ. ಬಂದಾಗ ದಾರಿ ಮಧ್ಯದಲ್ಲಿ ಅಲ್ಲಿ ನಿಲ್ಲಿಸಿ ಈ ಥರದ ಬಾರಿಗೆ ಇವರು ಹೋಗಿದ್ದರು, ತಿಂಡಿ ತಿಂದರು, ಕುಡಿದ್ರು ಅಥವಾ ಪಾರ್ಸಲ್ ತೊಗೊಂಡ್ರು ವಿಷಯ ಇದೆಯಲ್ಲ. ಆ ಕ್ಯಾಶಿಯರ್ ಗಂಭೀರ ಆರೋಪವನ್ನು ಆಚೆ ಈಚೆ ಎಲ್ಲೋ ಮೀಡಿಯಾ ಮುಂದೆ ಮಾಡಿರೋದಲ್ಲ, ನೇರ ಕೋರ್ಟ್ಗೆ ಬಂದು ಹೇಳಿಬಿಟ್ಟಿದ್ದಾರೆ, ಸ್ವಾಮಿ ನನಗೆ ಥ್ರೆಟ್ ಇದೆ, ಈ ಕೇಸಲ್ಲಿ ನಾನು 49ನೇ ಸಾಕ್ಷಿ, ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿ, ನನಗೆ ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಫೋನ್ ಮಾಡಿ ನೀನು ಸಾಕ್ಷಿ ಆ ಥರ ಹೇಳಬೇಡ, ಈ ಥರ ಹೇಳಬೇಡ, ಉಲ್ಟಾ ಹೇಳು, ಈ ಥರ ನನಗೆ ಹೇಳ್ತಾ ಇದ್ದಾರೆ ಅಂತ ಬಂದಾಗ ದರ್ಶನ್ ಈ ಕೇಸಲ್ಲಿ ಏನಾಗುತ್ತೆ? ದರ್ಶನ್ಗೆ ಈ ಥರ ಒಬ್ಬ ವಿಟ್ನೆಸ್ ಇಲ್ಲಿ ಹಾಸ್ಟೈಲ್ ಆಗೋದು ಅಂದರೆ ಒತ್ತಾಯಳಾಗ್ಬಿಡೋದು, ತಾನು ಹೇಳ್ದಂತೆ ಕೇಳಬೇಕು ಅವನು ಅಂಥೇಳಿ, ಸಾಕ್ಷ್ಯ ನಾಶ ಮಾಡುವುದು, ಏನು ನಿಜವಾದ ಸಾಕ್ಷ್ಯ ಇರುತ್ತೋ ಅದನ್ನು ನಾಶ ಮಾಡುವುದು. ಹೀಗಾದಾಗ ಈ ಒಂದು 17 ಆರೋಪಿಗಳಿದ್ದಾರಲ್ಲಪ್ಪ ಈ ಕೇಸಲ್ಲಿ, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಂದು 17 ಆರೋಪಿಗಳಿದ್ದಾರಲ್ಲ, ಯಾವೊಬ್ಬ ವ್ಯಕ್ತಿಯಿಂದ, ಕಂಬಿ ಹಿಂದೆ ಇರತಕ್ಕಂಥ ವ್ಯಕ್ತಿಯೋ, ಕಂಬಿಯಿಂದ ಆಚೆ ಬೇಲ್ ಪಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳೋ, ಅಥವಾ ಈ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥವರೋ ಹೀಗೆ ಒಂದು ಸಾಕ್ಷಿಯ ಮೇಲೆ ಒತ್ತಡ ಹೇರಿದಾಗ, ಬೆದರಿಸಿದಾಗ, ತಿರುಚುವ ಯತ್ನ ಮಾಡಿದಾಗ, ಅಥವಾ ಸಾಕ್ಷ್ಯ ನಾಶವನ್ನೇ ಮಾಡಲಿಕ್ಕೆ ಟ್ರೈ ಮಾಡಿದಾಗ, ಪ್ರಯತ್ನಿಸಿದಾಗ ಈ ಇಡೀ ಕೇಸ್ನ ಆರೋಪಿಗಳಿಗೆ ಏನಾಗುತ್ತೆ? ಒಬ್ಬ ಪರ್ಟಿಕ್ಯುಲರ್ ಆರೋಪಿ ಯಾರು ಅವರಿಗೆ ತೆಟ್ಟು ಮಾಡಿಸಿದ್ದಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಾ? ಎಂಟೈರ್ ಕೇಸ್ ಇಲ್ಲ ಸ್ವಾಮಿ, ಎಲ್ಲರೂ ತಪ್ಪಿಸ್ಕೊಳ್ಬೇಕು ಅಂತಾನೆ ಈ ಒಬ್ಬ ವ್ಯಕ್ತಿಗೆ ಹಿಂಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ಇದೇ ಇಂಪಾರ್ಟೆಂಟ್ ಸಾಕ್ಷಿ, ಈ ಥರದಲ್ಲಿ ಪ್ರಾಸಿಕ್ಯೂಷನ್ ವಾದ ಮಾಡಿಬಿಡುತ್ತಾ? ಸರಿ, ಫೋನ್ ಬಂದಿತ್ತು, ಹೆದರಿಸಿದ್ರು, ಬೆದರಿಸಿದ್ರು ಅನ್ನೋ ವಿಷಯ ಬಂದಾಗ ಈ ಫೋನ್ ಕಾಲ್ನ ಸಾಚಾತನ ಕಂಡು ಹಿಡಿಯುವುದು ಹೇಗೆ? CDR ಇದರ ಬಗ್ಗೆ ಕಂಪ್ಲೇಂಟ್ ಮಾಡುವುದು ಹೇಗೆ? ಪಾಯಿಂಟ್ ನಂಬರ್ 2. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸಾಕ್ಷಿಯ ರಕ್ಷಣೆ ಹೇಗೆ? ಈ ಸಾಕ್ಷಿಯ ಗೌಪ್ಯತೆ ಕಾಪಾಡುವುದು ಹೇಗೆ? ಸೀಕ್ರೆಸಿ ಮೇಂಟೈನ್ ಮಾಡಬೇಕಲ್ಲಿ. ಅಲ್ಲಿ ಈ ವ್ಯಕ್ತಿ ಅಂಥವನು ಅಂತ ಹೇಳಿದ್ರೆ ಬಹಿರಂಗ ಆಗಿಬಿಡುತ್ತೆ, ಅವನ ರಕ್ಷಣೆ ಮಾಡಬೇಕು. ಆ ಕಥೆ ಏನಾಗುತ್ತೆ? ಕೇಸ್ಗೆ ಇದು ತಿರುವಾಗುತ್ತಾ? ಅಥವಾ ಒಂದು ವೇಳೆ, ಒಂದು ವೇಳೆ, ಒಂದು ಸಂಭವನೀಯ, ಒಂದು ಸಾಧ್ಯತೆ ಬಗ್ಗೆ ನಾನು ಮಾತನಾಡುವುದಾದರೆ, ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಲಿ, ಇನ್ನೇನು ಬೇಲ್ ಸಿಕ್ಕಿಬಿಡುತ್ತೆ ಇವ್ರಿಗೆ, ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು, ಏನೋ ಒಂದು 60 ಸಾಕ್ಷಿಗಳ ವಿಚಾರಣೆ ಮುಗಿಬೇಕು ಅಂತ ಹೇಳಿದ್ದಾರೆ, 1 ವರ್ಷದ ಒಳಪಟ್ಟು ಆ ಮಿತಿ ಒಳಗಡೆ ಇವರಿಗೆ ಬೇಲ್ ಸಿಕ್ಕಿಬಿಡುತ್ತೆ, ಕೇಸ್ ಸ್ಟ್ರಾಂಗ್ ಮಾಡಬೇಕು ನಾನು ಅಂಥೇಳಿ ಯಾರಾದರೂ ಸಂಚು ರೂಪಿಸಿದ್ದರೆ ಅದಕ್ಕೊಂದೇನೋ ಒಂದು ಪೂರಕವಾಗಿ ನನಗೆ ಯಾರೋ ಫೋನ್ ಮಾಡಿಬಿಟ್ಟಿದ್ರು, ಬೆದರಿಸ್ಬಿಟ್ಟಿದ್ರು, ನೋಡಿ ಸ್ವಾಮಿ ಅಂತ ಹೇಳಿಬಿಟ್ಟು ಕೋರ್ಟ್ನ ಮೇಲೆ, ನ್ಯಾಯಾಂಗದ ಪ್ರೊಸೀಜರ್ನ ಮೇಲೆ, ಪ್ರಕ್ರಿಯೆಗಳ ಮೇಲೆ, ವಿಚಾರಣೆಯ ಮೇಲೆ ಪ್ರಭಾವ ಬೀರಲೋಸುಗ ಈ ಕೆಲಸವನ್ನು ಮಾಡಿದರೆ, ಈ ಥರ ಮಾಡಿದವನಿಗೇನು ಪನಿಷ್ಮೆಂಟ್ ಆಗುತ್ತೆ? ಒಂದು ವೇಳೆ ಥ್ರೆಟ್ಟೇ ಮಾಡಿಬಿಟ್ಟಿದ್ದ, ಕೇಸ್ ನಿನ್ನ ಸಾಕ್ಷಿ ಹೇಳ್ಕೊಡ್ದು, ಆಚೆ ಬಂದು ನೋಡ್ಕೋತೀನಿ ನಿನ್ನ ಅಂತ ಹೇಳಿದ್ದ, ಆ ಸಾಧ್ಯತೆಯಲ್ಲಿದ್ದರೆ ಆವಾಗ 7 ವರ್ಷ ಆ ಥರ ಥ್ರೆಟ್ ಮಾಡಿದವನನ್ನು ಒಳಗಡೆ ಹಾಕ್ತಾರಾ? ಇದು ಅವನಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತಾ, ಅಥವಾ ಉಳಿದೆಲ್ಲರಿಗೂ ಬೇಲ್ ಕೂಡ ಕ್ಯಾನ್ಸಲ್ ಮಾಡಿಸಬಹುದಾಗುತ್ತಾ? ಎರಡೂ ಪ್ರಮುಖವಾದಂಥ ವಿಚಾರ ಇಟ್ಕೊಂಡು ನಾನು ಈ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕಿಂತ ಮುಂದೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ವಕೀಲರಿದ್ದಾರೆ, ಸಂಕೇತ್ ಅಣಗಿ ಸರ್ ಇದ್ದಾರೆ. ಸಂಕೇತ್ ಅಣಗಿ ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಸಂಕೇತ್ ಸರಿಂದ ಶುರು ಮಾಡಿಬಿಡ್ತೀನಿ. ಸಂಕೇತ್ ಸರ್, ಒಂದು ಲೀಗಲ್ ವಿಚಾರ ಅಂತ ಬಂದಾಗ ಬಹಳ ಗಂಭೀರವಾದಂಥ ಒಂದು ವಿಚಾರ ಇದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಂಗಡಿಗರಿಗೆ ಏನು ಬೇಕಾದರೂ ಮಾಡಬಲ್ಲಂಥ ಒಂದು ದೊಡ್ಡ ಆರೋಪ ಇದು ಎಂಥ ತಿರುವನ್ನು ಬೇಕಾದರೂ ಕೊಡಬಹುದು ಇದು ಅಂಥೇಳಿ ವಿಟ್ನೆಸ್ ನಂಬರ್ 49 ಬಂದು ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ, ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಸಾಕ್ಷ್ಯ ತಿರುಚುವುದಕ್ಕೆ ಅಪರಿಚಿತರಿಂದ ಒತ್ತಡವಿದೆ ಅಂತ ಹೇಳಿದಾಗ ನ್ಯಾಯಾಲಯ ಕೂಡ ಗಂಭೀರವಾಗಿ ಇದನ್ನು ಪರಿಗಣಿಸಿಕೊಂಡು ಈ ಸಾಕ್ಷಿಗೆ ಸೂಕ್ತ ಸೆಕ್ಯೂರಿಟಿ ಕೊಡ್ರಿ, ಭದ್ರತೆ ಕೊಡ್ರಿ ಅಂತ ಹೇಳಿಬಿಟ್ಟಿದೆಯಲ್ಲ, ಏನು ತಿರುವು ಸರ್ ಇದು ಕೇಸಲ್ಲಿ ಏನಾಗಬಹುದು ಅಂತ? ಇದು
ನೋಡಿ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಟ್ರಯಲ್ ನಡೀತಾ ಇದ್ದಾಗ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರಿಗೆ ಹೆದರಿಕೆ ಇದೆ ಅಥವಾ ಸಾಕ್ಷ್ಯವನ್ನ ತಿರ್ಚೋದಕ್ಕೆ ಅಥವಾ ಮತ್ತೊಂದು ಹೇಳಿಕೆ ಕೊಡೋದಕ್ಕೆ, ತದ್ವಿರುದ್ಧವಾಗಿ ಹೇಳಿಕೆ ಕೊಡೋದಕ್ಕೆ ಅಥವಾ ಸತ್ಯವನ್ನ ಬಚ್ಚಿಡೋದಕ್ಕೆ ಅಥವಾ ಅದನ್ನ ತಿರ್ಚೋದಕ್ಕೆ ಪ್ರಯತ್ನ ಮಾಡಲಾಗ್ತಿದೆ ಅವ್ರ ಮುಖಾಂತರ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನು ಆರೋಪದ ಹಂತದಲ್ಲಿದೆ. ಇದು ಸತ್ಯದಿಂದನೂ ಕೂಡಿರಬಹುದು ಅಥವಾ ಅಸತ್ಯನೂ ಇರಬಹುದು, ಅಥವಾ ಇವ್ರಿಗೆ ಆರೋಪಿಗಳಿಗೆ ಅನುಕೂಲ ಆಗ್ಲಿ ಅಂತ ಯಾರಾದ್ರೂ ಮಾಡಿರ್ಬೋದು, ಅಥವಾ ಆರೋಪಿಗಳಿಗೆ ಅನಾನುಕೂಲತೆ ಆಗ್ಲಿ ಇದರಿಂದ, ಈ ತರ ವಿಚಾರಗಳಿಂದ ಅಂತ ಹೇಳ್ಬೇಕು ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗ್ಲಿ ಅಥವಾ ಈ ಟ್ರಯಲ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾದ್ರೂ ಮಾಡಿದ್ದಾಗಿರ್ಬೋದು. ಇದ್ರ ಎರಡೂ ಸಾಧ್ಯತೆಗಳು ಇದಾವೆ. ಬಟ್ ಈಗ ಆ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅದನ್ನ ಅಸತ್ಯ ಅಂತನೂ ಹೇಳಕ್ಕಾಗಲ್ಲ ಅಥವಾ ಸತ್ಯ ಅಂತಾನೂ ಹೇಳಕ್ಕಾಗಲ್ಲ ಈ ಹಂತದಲ್ಲಿ. ಆದ್ರೆ ಗಂಭೀರವಾದ ವಿಚಾರ. ಈಗ ಕೋರ್ಟ್ ಅವ್ರ ಕಡೆಯಿಂದ ಒಂದು ಅಫಿಡವಿಟ್ ಹಾಕೋದಕ್ಕೆ ಹೇಳ್ತದೆ, ಪ್ರಮಾಣ ಪತ್ರ ಸಲ್ಲಿಸಬೇಕಾಗ್ತದೆ. ಆ ಪ್ರಮಾಣ ಪತ್ರದ ಆಧಾರದ ಮೇಲೆ ಕೋರ್ಟ್ ಎನ್ಕ್ವೈರಿಗೆ ಆರ್ಡರ್ ಮಾಡುತ್ತೆ. ಅದು ಸತ್ಯತೆಯಿಂದ ಕೂಡಿದೆಯಾ ಅಥವಾ ಅಸತ್ಯತೆಯಿಂದ ಕೂಡಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗುತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿ ಒಂದು ಬೇಕಾಗುತ್ತೆ. ಮತ್ತೆ ಅಲ್ಲಿವರೆಗೆ ಅವ್ರಿಗೆ ಸಾಕ್ಷಿ ಇದ್ದವ್ರಿಗೆ ಕೋರ್ಟ್ ಮುಂದೆ ಯಾಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನಾದ್ರು ಪ್ರೆಷರ್ ಬರ್ಬೋದು ಅಥವಾ ಅವ್ರ ಜೀವಕ್ಕೆ ತೊಂದರೆ ಆಗ್ಬೋದು, ಅಪಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಈಗ ಸೆಕ್ಯೂರಿಟಿ ಕೊಡೋದಕ್ಕೆ ಒಂದು ಪ್ರೊವಿಷನ್ ಮಾಡಿಕೊಡ್ತಾರೆ. ದಟ್ ಇಸ್ ಒನ್ ಥಿಂಗ್. ಮತ್ತೀಗ ಸೆಕ್ಷನ್ 232 ಆಫ್ ದಿ ಭಾರತೀಯ ನ್ಯಾಯ ಸಂಹಿತ BNS ಅಂತ ನಾವೇನ್ ಹೇಳ್ತೀವಿ, ಆ ಕಾನೂನು ಅಡಿಯಲ್ಲಿ ಈ ಸಾಕ್ಷಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ ಅಥವಾ ಅವ್ರ ಮೇಲೆ ಒತ್ತಡ ಹೇರೋದಾಗ್ಲಿ ಅದು ಕೂಡ ಒಂದು ಅಫೆನ್ಸ್. ಅದಕ್ಕೆ 3 ವರ್ಷ ಇಂಪ್ರಿಸನ್ಮೆಂಟ್ ಇದೆ. ಮತ್ತೆ ಇನ್ನೊಂದಿದೆ, ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಇದೆ, ಅಂದ್ರೆ ಸೆಕ್ಷನ್ 351 ಆಫ್ ದಿ BNS. ಅದರಲ್ಲೂ ಕೂಡ 7 years ಇಂಪ್ರಿಸನ್ಮೆಂಟ್ ಇದೆ. ಅವ್ರ ಜೀವ ಸಮೇತ ಏನಾದ್ರು ಪೆಟ್ಟಸ್ತೀನಿ ಅಂತ ಹೇಳಿದ್ರೆ ಅಥವಾ ಏನಾದ್ರು ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಒಂದು. ಮತ್ತೆ ಇವ್ರಿಗೆ ಯಾರು ಇವ್ರ ಮೇಲೆ ಹೆದರಿಕೆ ಒಡ್ತಾ ಇದ್ದಾರೆ ಅಥವಾ ಯಾರಿಂದ ಇದು ಹೆದರಿಕೆ ಬರ್ತಾ ಇದೆ ಅನ್ನೋದು ಏನಾದ್ರು ಸ್ಪಷ್ಟತೆ ಸಿಕ್ಕಲ್ಲಿ ಅವ್ರಿಗೆ ಬೇಲ್ ಏನ್ ಕೊಟ್ಟಿದ್ರು ಅಂದ್ರೆ, ಅಕಸ್ಮಾತ್ ಬೇಲ್ ಮೇಲೆ ಹೊರಗಡೆ ಇದ್ರು ಅಂತಂದ್ರೆ ಅವ್ರ ಬೇಲ್ ಕ್ಯಾನ್ಸಲೇಷನ್ ಆಗುತ್ತೆ. ಇದು ಒಂದು. ಅದು ಕಾನೂನಲ್ಲಿ ಸಾಕಷ್ಟು ಅವಕಾಶಗಳಿದಾವೆ. ಸರ್ ಈ ಕೇಸಲ್ಲಿ ಸಂಕೇತ್ ಸರ್, ಈ ಕೇಸಲ್ಲಿ ಜೈಲಲ್ಲಿ ಇರುವವರು ಪವಿತ್ರ ಗೌಡ A1, ದರ್ಶನ್ ತೂಗುದೀಪ A2, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜು, A12 ಲಕ್ಷ್ಮಣ್, A14 ಪ್ರದೋಷ್ ಅಂತ ಹೇಳಿ. ಬೇಲ್ ಮೇಲೆ ಹೊರಗಿರುವವರು ಪವನ್, ರಾಘವೇಂದ್ರ, ನಂದೀಶ್, ರವಿ, ಧನ್ರಾಜ್, ವಿನಯ್, ದೀಪಕ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಅಂತ ಹೇಳಿ ಸರ್. ಈಗ ಎಲ್ರಿಗೂ ಹೋಲ್ಸೇಲ್ ಆಗಿ ಈಗ ಯಾರದೋ ಕಡೆಯಿಂದ ಒಬ್ಬ ಏನೋ ತೆಟ್ಟು ಮಾಡಿಬಿಟ್ಟಿದ್ದ ಅಂತ ಅಂದ್ಕೊಳ್ಳಿ ಸರ್, ಎಲ್ಲರೂ ಒಳಗಡೆ ಹಾಕ್ಬಿಡ್ತಾರೆ ಇವಾಗ ಬೇಲ್ ಕ್ಯಾನ್ಸಲ್ ಮಾಡ್ಬಿಟ್ಟು. ಆ ಥರ ಇದೆಯಾ ಸರ್ ಪ್ರಾವಿಷನ್? ಈಗ ನೋಡಿ, ಅವ್ರು ಹೇಳಿದ ಮಾತ್ರಕ್ಕೆ ಅಥವಾ ಕೋರ್ಟ್ ಮುಂದೆ ಒಂದು ವಿಚಾರ ಪ್ರಸ್ತಾಪ ಮಾಡಿದ ಮಾತ್ರಕ್ಕೆ ಅದನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ಫಾರ್ಮಲ್ ಆಗಿ ಅಫಿಡವಿಟ್ ಅಥವಾ ಕಂಪ್ಲೇಂಟ್ ತರ ಬೇಕಾಗುತ್ತೆ. ಈಗ ಟ್ರಯಲ್ ನಡೀತಾ ಇರೋದ್ರಿಂದ ದಿಸ್ ಇಸ್ ವಿದಿನ್ ದಿ jurisdiction ಆಫ್ ದಿ ಮ್ಯಾಜಿಸ್ಟ್ರೇಟ್ ಹೂ ಇಸ್ ಆಲ್ರೆಡಿ ಡೀಲಿಂಗ್ ವಿತ್ ಎ ಟ್ರಯಲ್. ಇದು ಒಂದು. ಸೊ ಹಾಗಾಗಿದ್ದಾಗ ಅವರ ಅಧೀನಕ್ಕೆ ಮ್ಯಾಜಿಸ್ಟ್ರೇಟ್ ಅಧೀನಕ್ಕೆ ಒಳಪಡೋದ್ರಿಂದ ಅದೇ ಕೋರ್ಟ್ ನಲ್ಲಿ ಅದೇ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಒಂದು ಅಫಿಡವಿಟ್ ನ ಹಾಕಿದಾಗ ದೇ ವಿಲ್ ರಿಸೀವ್ ನಾಟ್ ಓನ್ಲಿ ಇಟ್ ಆಸ್ ಅನ್ ಅಫಿಡವಿಟ್ ಬಟ್ ಅನ್ ಅಫರ್ಮೇಶನ್ ಆನ್ ಓತ್. ಅದು ಕಂಪ್ಲೇಂಟ್ ತರ ಆಗುತ್ತೆ. ಒಂದ್ಸರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ತರ ಹೋದಾಗ ದಿ ಲರ್ನೆಡ್ ಮ್ಯಾಜಿಸ್ಟ್ರೇಟ್ ವುಡ್ ಸರ್ಟನ್ಲಿ ಆರ್ಡರ್ ಫಾರ್ ಇನ್ವೆಸ್ಟಿಗೇಷನ್. ಆ ಇನ್ವೆಸ್ಟಿಗೇಷನ್ ಹಂತದ ಮೇಲೆ ಗೊತ್ತಾಗತ್ತೆ ಇವ್ರು ಹೇಳ್ತಾ ಇರೋ ವಿಚಾರಗಳು ಸತ್ಯದಿಂದ ಕೂಡಿದಾವ ಅಥವಾ ಯಾವ ನಂಬರ್ ನಿಂದ ಇವ್ರಿಗೆ ವಾಟ್ಸ್ಆಪ್ ಕಾಲ್ ಬಂದಿತ್ತು, ಯಾವಾಗ ಬಂದಿತ್ತು, ಅದು ಎಷ್ಟು ಸೆಕೆಂಡ್ ಇದ್ದಿತ್ತು, ಆ ಕಾಲ್ ಟ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನೋಡಿ, ಒಂದ್ ಸ್ವಲ್ಪ ದಿನದಿಂದ ನಿಮ್ಗೆ ಗೊತ್ತಿರ್ಬೇಕು, ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬೆಂಕಿ ಇದು ಬಾಂಬ್ ಇಡಲಾಗಿದೆ ಅಂತ ಬಂತು ಒಂದು ಕಾಲ್. ನಿಮ್ಗೆ ಗೊತ್ತಿರ್ಬೇಕು ಇವೆಲ್ಲ. ಅದಕ್ಕೆ ಸೆಕ್ಯೂರಿಟಿ ಏನ್ ಕೊಡ್ಬೇಕು ಕೊಡ್ತಾರೆ. ಬಟ್ ಅದ್ರ ತಕ್ಕಂಗೆನೆ ಪ್ಯಾರಲಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇದು ನಿಜವಾದ ಹೆದರಿಕೆನಾ ಅಥವಾ ಟೆರರಿಸ್ಟ್ ಮಾಡಿರೋದಾ ಅಥವಾ ಪಡ್ಡೆ ಹುಡುಗರು ಮಾಡಿರೋದಾ ಅಥವಾ ಕೆಲಸ ಇಲ್ಲದೆ ಇದ್ದವ್ರು ಮಾಡಿರೋದಾ ಅಥವಾ ತಮಾಷೆಗೆ ಮಾಡಿರೋದಾ, ಅದ್ರ ಬಗ್ಗೆನೂ ಎನ್ಕ್ವೈರಿ ಸ್ಟಾರ್ಟ್ ಆಗತ್ತೆ. ಅದು ಅಲ್ಲಿವರೆಗೆ ಪ್ರೊಟೆಕ್ಷನ್ ಕೊಡದಾರ್ದೇ ಇರಕಂತೂ ಆಗಲ್ಲ ಅದಕ್ಕೆ, ಯಾಕಂದ್ರೆ ಬಹಳ ಗಂಭೀರವಾದ ವಿಚಾರ ಇರೋದ್ರಿಂದ ಅದಕ್ಕೆ ಅದೇ ರೀತಿ ಇದ್ರಲ್ಲೂ ಕೂಡ ಈ ಸಾಕ್ಷಿ ಇದಕ್ಕೆ ರಕ್ಷಣೆ ಕೊಡೋದಕ್ಕೆ ಏನೇನ್ ಕಾನೂನೆಲ್ಲ ಅವಕಾಶಗಳಿದಾವೆ ಅದನ್ನ ಎಲ್ಲವನ್ನು ಕೊಡ್ತಾರೆ. ಬಟ್ ಇದು ಏನಾದ್ರೂ ಇದು ಸುಳ್ಳು ಅನ್ನೋದು ಏನಾದ್ರು ಸಾಬೀತಾದ್ರೆ, ಇವ್ರು ಯಾರು ಅಫಿಡವಿಟ್ ಹಾಕಿರ್ತಾರೆ, ಯಾರು ಸುಳ್ಳು ಸಾಕ್ಷಿ ಹೇಳಿರ್ತಾರೆ, ಈಗ ಈ ತರ ನನಗೆ ಹೆದರಿಕೆ ಇದೆ ಅಂತ ಹೇಳಿ ಅವ್ರ ಮೇಲೂ ಕೂಡ ಕ್ರಮ ಕೈಗೊಂತಾರೆ. ಫೈನ್. ನಾನು ಲೋಕೇಶ್ವರ್ ಸರ್ಗೆ ಒಂದು ಪ್ರಶ್ನೆ ಇತ್ತು ನಂದು. ಸರ್ ಲೋಕೇಶ್ವರ್ ಸರ್, ಈಗ ನಾವು ಕೋರ್ಟ್ ವಿಚಾರಕ್ಕೆ ಬಂದಾಗ ಅಲ್ಲ ಒಂದು ಪ್ರಿನ್ಸಿಪಲ್ ಇದೆ ಸರ್, ಪ್ರಿನ್ಸಿಪಲ್ ಆಫ್ ಆಡಿ ಆಲ್ಟರಾಮ್ ಪಾರ್ಟರ್ಮ್ ಅಂತ ಹೇಳಿ, ಹಿಯರ್ ದ ಅದರ್ ಸೈಡ್ ಅಂತ ಹೇಳಿ. ಆಯಿತು, ಯಾರೋ ಒಬ್ಬ ವ್ಯಕ್ತಿ ಬಂದ, ನಂಗೆ ಸಾಕ್ಷಿ ನನಗೆ ಈ ಥರ ಬೆದರಿಕೆ ಹೊಡ್ತಿದ್ದಾರೆ ಅಂತ ನಾವು ಹೇಳಿಬಿಟ್ಟ ಅಂದ ಮಾತ್ರಕ್ಕೆ
ಈ ಸೈಡು ಕೇಳಬೇಕಲ್ಲ ಇವರು. ಇದನ್ನು ನಾವು ಈ ಬಿಹೈಂಡ್ ದ ಬಾರ್ ಇರೋರು ಒಂದು ಗ್ಯಾಂಗ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಗ್ಯಾಂಗ್ ಆ್ಯಕ್ಟಿವ್ ಆಗಿ ಆಚೆ ಇದ್ದುಕೊಂಡು ಈ ಕೇಸ್ಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಯಾರು ಆರೋಪಿಗಳಿದ್ದಾರೋ ಅವರಿಗೆ ಅನುಕೂಲಕರವಾಗಿ ನಾವು ತಿರುಗಿಸಬೇಕು, ಅವರಿಗೆ ಪ್ರತಿಕೂಲವಾಗಿಯೇ ಮುಂದುವರಿಸಬಾರದು. ಆ ಥರ ಒಂದು ಪ್ಲಾನ್ ಇದ್ದಾಗ ಸಾಕ್ಷಿ ಪ್ರೊಟೆಕ್ಷನ್ ಮಾಡೋದು ಹೇಗೆ ಮತ್ತು ಈ ವಿಚಾರದಲ್ಲಿ ಪೊಲೀಸ್ ತನಿಖೆ ಹೇಗೆ? ನನಗೆ ಯಾವುದೋ ಫೋನ್ ಬಂದಿತ್ತು ಅಂತಾರೆ, ಅಲ್ಲ ಮುಗಿದೋಯ್ತಾ ಸರ್ ಅದು? ರಮಾಕಾಂತ್, ಈಗ ಒಂದಷ್ಟು ವಿಚಾರ ಲಾಯರ್ ಅವ್ರು ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ಗೆ ಫಸ್ಟ್ ಇನ್ಫಾರ್ಮೇಶನ್ ಹೋಗಿರೋದೀಗ, ಅದ್ರದ್ದು ಏನಾದ್ರೂ ಕ್ರಮ ತಗೊಳ್ಳಿ ಅಂತ ಆದೇಶ ಮಾಡ್ಬೇಕಾಗಿರೋರು ಅವರೇ. ಅದರ ನಂತರ ಪೊಲೀಸುದು ವಿಚಾರ ಬಂದ್ರೆ ಪೊಲೀಸ್ ಸ್ಟಾರ್ಟ್ ಮಾಡತ್ತೆ ಎನ್ಕ್ವೈರಿನ. ಅಲ್ಲಿವರೆಗೂ ಪೊಲೀಸ್ ಇಂಟರ್ಫಿಯರೆನ್ಸ್ ಈ ಸ್ಟೇಜ್ ಅಲ್ಲಿ ಯಾವ್ದು ಇರೋದಿಲ್ಲ. ಪೊಲೀಸ್ಗೆ ಡೈರೆಕ್ಷನ್ ಅನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೊಡ್ಬೋದು, ಅಥವಾ ಕೋರ್ಟ್ ಬೇರೆ ಮೆಥಡ್ ಅಲ್ಲೂ ಎನ್ಕ್ವೈರಿಗೆ ಅದನ್ನು ಮಾಡ್ಕೋಬಹುದು. ಸ್ವಂತ ಒಂದು ಟೀಮ್ ಅವರ ಅಡ್ವೊಕೇಟ್ಸ್ ಮೂಲಕನೇ ಕೆಲವು ವಿಚಾರಗಳನ್ನ ಕಲೆಕ್ಟ್ ಮಾಡಿ ಮಾಡುವಂತ ಅವಕಾಶ ಇರುತ್ತೆ ಇಂಡಿಪೆಂಡೆಂಟ್ ಆಗಿ. ಇಲ್ಲ ಪೊಲೀಸ್ಗೆನೆ ಡೈರೆಕ್ಷನ್ ಕೊಟ್ಟು ಅದರ್ ದನ್ ಇನ್ವೆಸ್ಟಿಗೇಷನ್ ಯಾರು ಮಾಡಿದ್ದಾರೆ ಅವ್ರನ್ನೇ ಬಿಟ್ಟೆ ಬೇರೆಯವ್ರಿಗೆ ಕೊಡ್ಬೋದು. ಯಾಕಂದ್ರೆ ಇವ್ರಿಗೆ ವಿಂಜನ್ಸ್ ಇರುತ್ತೆ ಅಂದ್ರೆ ನಾಳೆ ಅಲಿಗೇಷನ್ ಬರಬಾರ್ದು ಅಂತ ಇನ್ನೊಬ್ರಿಗೂ ಕೊಡ್ಬೋದು. ಬಂದಾಗ ಅದು ಪೊಲೀಸ್ ಅವ್ರಿಗೆ ತನಿಖೆಗೆ ಬರುತ್ತೆ. ಅಲ್ಲಿ ಯಾವ್ದೇ ಈಗ ಅವರು ಏನೋ ಹೇಳಿದ್ದಾರೆ ವಿಡಿಯೋ ಕಾಲ್ ಆಗಿದೆ ಅಂತ, ಅದ್ರಲ್ಲಿ ಏನಾಗುತ್ತೆ, ವಿಡಿಯೋ ಕಾಲ್ ಒಂದು ಇದೇನಂದ್ರೆ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಬಿಟ್ರೆ ಎಲ್ಲಿಂದ ಕಾಲ್ ಬಂದಿದೆ ಅಂತ ಗೊತ್ತಾಗ್ದಲ್ಲಿ ಇರಕ್ ಸಾಧ್ಯ ಇಲ್ಲ. ಆ ಕಾಲ್ದು ಡೀಟೇಲ್ಸ್ ಇದ್ದೇ ಇರುತ್ತೆ ಅವ್ರ ಫೋನ್ ಅಲ್ಲಿ, ಯಾವ ನಂಬರ್ ಇಂದ ಬಂತು, ಎಷ್ಟು ಗಂಟೆಗೆ ಬಂತು ಎಲ್ಲ ಇದ್ದೇ ಇರುತ್ತೆ. ಅದನ್ನ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿ ಅದನ್ನ ಪತ್ತೆ ಮಾಡೋದೇನು ದೊಡ್ಡ ವಿಚಾರ ಆಗಲ್ಲ, ಈಸಿಯಾಗಿ ಮಾಡ್ತಾರೆ. ಬಟ್ ಅವರಿಂದ ನಿಜವಾಗ್ಲು ಯಾರಿಂದ ಪ್ರಚೋದಿತರಾಗಿ ಈ ರೀತಿ ಆ ಬೆದರಿಕೆಯನ್ನ, ಯಾಕೆಂದ್ರೆ ಈ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆ ವ್ಯಕ್ತಿನ ಅಲ್ಲಿಂದ ತಗೊಂಬಂದಿರೋದ್ರಿಂದಲೇ ಮುಖ್ಯ ತನಿಖೆ ವಿಚಾರಣೆಯಲ್ಲಿ ಬೇಕಾಗಿರೋದು. ಅವನ್ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದಿದ್ದು ಒಂದು ವಿಚಾರಗಳು ಇದೆಯಲ್ಲ, ಕಿಡ್ನಾಪ್ ಅಂತ ಅದಕ್ಕೆ ಸೆಕ್ಷನ್ ಸೇರಿಸಿದ್ದಾರೆ. ಆ ಸೆಕ್ಷನ್ ಪ್ರೂವ್ ಮಾಡ್ಕೋಬೇಕಂದ್ರೆ ಈ ಬಾರ್ ಓನರ್ ಏನಿದೆ ವಿಟ್ನೆಸ್, ಐ ವಿಟ್ನೆಸ್ ಇವನು. ಹಾಗಾಗಿ ಇವನು ಮತ್ತೆ ಆಟೋ ರಿಕ್ಷಾ ಫಸ್ಟ್ ಯಾರು ಕರ್ಕೊಂಬಂದ್ ಬಿಡ್ತಾನೆ, ಇವರಿಬ್ರು ತುಂಬಾ ಇಂಪಾರ್ಟೆಂಟ್ ವಿಟ್ನೆಸಸ್ ಇಲ್ಲಿದಲ್ಲಿ. ಸೊ ಇವ್ರದ್ದು ಹೇಳಿಕೆ ಪ್ರಮುಖವಾಗಿರುತ್ತೆ. ಈ ಸ್ಥಿತಿಯಲ್ಲೇ ಆ ಸಾಕ್ಷಿಗಳನ್ನ ನಾಶ ಮಾಡೋದ್ರಿಂದ ಕೇಸು ದಿಕ್ಕು ತಪ್ಪುತ್ತೆ ಅನ್ನೋದು ಕೆಲವರ ಅಡ್ವೈಸ್ ಇರುತ್ತೆ. ಅದಕ್ಕೆ ಈ ಸಾಕ್ಷಿನ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರಯತ್ನ. ಯಾಕಂದ್ರೆ ಅವನು ಬಾರ್ ಓನರು, ಅವ್ರಿಗೆ ಬೇರೆ ಏನು ಮೋಟಿವ್ ಇಲ್ಲ. ಮತ್ತೆ ರೇಣುಸ್ವಾಮಿ ಕುಟುಂಬದವರು ಸುಳ್ಳು ಆರೋಪ ಮಾಡಿಸಿ ಬೇಲ್ ಕ್ಯಾನ್ಸಲ್ ಮಾಡೋದು ಅದು ಪ್ರಶ್ನೆ ಇಲ್ಲ ಇಲ್ಲಿ. ಯಾಕೆಂದ್ರೆ ಅವ್ರಿಗೆ ಬೇಕಾದ ವ್ಯಕ್ತಿಗಳು ಆಲ್ರೆಡಿ ಜೈಲಲ್ಲಿ ಇದ್ದಾರೆ, ಬೇರೆಯವರೆಲ್ಲ ಅವ್ರಿಗೆ ಅಸಿಸ್ಟ್ ಮಾಡಿದವ್ರು ಅಷ್ಟೇನೆ. ಸೊ ಹಾಗಾಗಿ ಅವ್ರಿಗೆ ಫ್ಯಾಮಿಲಿ ಮತ್ತೆ ಆ ತಾಕತ್ತು ಇಲ್ದಂತ ಕುಟುಂಬ ಅದು. ಆ ಇಂಟ್ರೆಸ್ಟ್ ಅಲ್ಲಿ ಮಾಡೋಂತ ಚಾನ್ಸಸ್ ಆ ಕುಟುಂಬಕ್ಕಿಲ್ಲ. ಮತ್ತ ಏನ್ ಓನರ್ ಇದ್ದಾನೆ ಅವನು ವೆಲ್ ಆಫ್, ಅವನು ಯಾವ್ದೋ ಪ್ರಲೋಭನೆ ಒಳಗಾಗಿದ್ದಾನೆ, ಇನ್ನೊಂದಾಗಿದ್ದಾನೆ ಅನ್ನೋ ಪ್ರಯತ್ನಕ್ಕೂ ನನ್ಗೇನ್ ಅನ್ಸ್ತಾ ಇಲ್ಲ. ಇಲ್ಲಿ ಏನೋ ಒತ್ತಡ ಆಗಿರೋದಂತೂ ಖಂಡಿತ ಕಾಣಿಸ್ತದೆ. ಯಾಕಂದ್ರೆ ಕೆಲವು ವಿಚಾರಗಳು ಅವ್ನು ಹೇಳಿದ್ದಾನೆ, ನೀನು ಆರೋಪಿಗಳನ್ನ ಗುರ್ಸಲ್ಲ ಅಂತ ಹೇಳು, ನನ್ಗೆ ಮಾಜರಲ್ಲಿ ಏನ್ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳು, ಮತ್ತೆ ನಾನು ಅವತ್ತು ನಮ್ಮಲ್ಲಿ ಇವ್ರನ್ನ ಯಾರು ನೋಡೇ ಇಲ್ಲ ಅಂತ ಹೇಳು. ಈ ತರದ್ದೆಲ್ಲ ಪಾಯಿಂಟ್ ಟು ಪಾಯಿಂಟ್ ಏನೋ ಗೈಡ್ ಮಾಡಿದ್ದಾರೆ. ಅದು ಯಾರೋ ಮಾಡಕ್ ಆಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟವರೇ ಮಾಡಿರ್ತಾರೆ. ಅದು ಈಗ ಅವ್ರ ಕೋರ್ಟ್ ತೀರ್ಮಾನದಲ್ಲಿ ಆದೇಶ ಆದ್ಮೇಲೆ ಯಾರಿಗೆ ತನಿಖೆ ಕೊಡುತ್ತೋ ಅವರು ಇದನ್ನೆಲ್ಲ ತೆಗಿತಾರೆ. ತೆಗೆದ್ರೆ ಏನು ಕೋರ್ಟ್ಗೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬೇಲ್ ಕ್ಯಾನ್ಸಲೇಷನ್ ಅದಕ್ಕಿಂತ ಜಾಸ್ತಿ ಮುಂದೆ ಪ್ರಕರಣವನ್ನ ಡಿವಿಯೇಟ್ ಮಾಡೋದಕ್ಕೆ ಏನ್ ಪ್ರಯತ್ನಗಳಾಗ್ತಾ ಇದೆ. ನಾಳೆ ಇವ್ರು ಬಿಟ್ರೆ ಒಳ್ಳೇದ ಬಿಟ್ಟ ಅನ್ನೋದಕ್ಕೆ ಇನ್ನೊಂದು ಒಂದು ಆರೋಪಿಗಳ ವಿರುದ್ಧದ ಒಂದು ಸಾಕ್ಷಿಯಾಗಿ ಇದು ಪರಿಗಣನೆ ಆಗ್ಬಿಡುತ್ತೆ. ಫೈನ್ ಸರ್, ನಾನು ಸಂಕೇತ್ ಸರ್ ಕೇಳಿಬಿಡಿ. ಸಂಕೇತ್ ಸರ್, ಈಗ ಲೋಕೇಶ್ ಅವರು ಹೇಳ್ತಾ ಇದ್ರು, ಅವರು ನನ್ನ ನಾಲೆಡ್ಜ್ ಪ್ರಕಾರ ಆ ವ್ಯಕ್ತಿ ಒಬ್ಬ ಕ್ಯಾಶಿಯರ್ ಅಂತ ಹೇಳಿ ಇರಲಿ. ಲೋಕೇಶ್ವರ್ ಸರ್ ಅದನ್ನು ಓನರ್ ಅಂತ ಹೇಳಿದ್ರು, ಅದ್ರ ಕ್ಯಾಶಿಯರ್ ಅಂತ ಹೇಳಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿ. ಆಯ್ತು ಸರ್, ಕ್ಯಾಶಿಯರೇ ಆಗಿರಲಿ ಸರ್, ಕ್ಯಾಶಿಯರೇ ಆಗಿರಲಿ. ಈಗ ಇದನ್ನು ಇರ್ತಕ್ಕಂಥ 17 ಅಕ್ಯೂಸ್ಡ್ಗಳಲ್ಲಿ ಈ ಕ್ಯಾಶಿಯರ್ ಯಾರೋ ಒಬ್ಬ ಬಾರ್ಗೆ ಬಂದ, ಊಟ ಮಾಡ್ದ, ತಿಂಡಿ ತಿಂದ, ಅಥವಾ ಅವನು ಮದ್ಯದ ಬಾಟಲಿಗಳನ್ನು ಪಾರ್ಸಲ್ ಮಾಡಿಸ್ಕೊಂಡ, ಅದಕ್ಕೆ ಕೊಲೆ ಆಗಿರತಕ್ಕಂಥ ವ್ಯಕ್ತಿ ಅದಕ್ಕೆ ಪೇ ಮಾಡ್ದ. ನಿಜವಾಗಿಯೂ ಒಬ್ಬ ಕ್ಯಾಶಿಯರ್
ಇಷ್ಟು 222ಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳಿರ್ತಕ್ಕಂಥ ಈ ಒಂದು ಕೇಸಲ್ಲಿ ಮೋರ್ ದ್ಯಾನ್ 222 ಸರ್, ನನ್ನ ನಾಲೆಜ್ ಪ್ರಕಾರ ಅಂಥ ಒಂದು ಕೇಸಲ್ಲಿ 60 ಪ್ರಮುಖ ಸಾಕ್ಷಿಗಳು ಅಂತ ಕನ್ಸಿಡರೇಷನ್ ಒಂದು ಕಡೆ ಇದೆ. ಒಂದು ವರ್ಷದೊಳಗಡೆ ಮುಗಿಸ್ಬಿಟ್ರಪ್ಪ ಈ ಒಂದು ವಿಚಾರಣೆಯನ್ನು ಅಂತ ಕೂಡ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿರಬೇಕಾದ್ರೆ, ಕ್ಯಾಶಿಯರ್ ನಿಜವಾಗಿಯೂ ಒಂದು ಮರ್ಡರ್ ಕೇಸಲ್ಲಿ ಅಷ್ಟೊಂದು ಮಹತ್ವದ ಸಾಕ್ಷಿ ಆಗಬಲ್ಲ ಸರ್ ಅವನು? ನೋಡಿ, ಇದರಲ್ಲಿ ಸಾಕಷ್ಟು ವಿಟ್ನೆಸ್ಗಳಿದ್ದಾವೆ. ಎಲ್ಲರನ್ನೂ ಎವಿಡೆನ್ಸ್ ಅಥವಾ ಟ್ರಯಲ್ ಮಾಡಿಸ್ತಾ ಇಲ್ಲ ಅಲ್ಲಿ. ಅವ್ರನ್ನ ಕೆಲವೊಬ್ಬರನ್ನ ಮಾತ್ರ ಅವ್ರನ್ನ ಪಿಕ್ ಅಂಡ್ ಚೂಸ್ ತರ ಅವರು ಸಾಕ್ಷಿಯನ್ನ ಕೋರ್ಟ್ ಮುಂದೆ ನೀಡ್ತಾ ಇದ್ದಾರೆ. ಇದು ಒಂದು. ಅಂದ್ರೆ ಯಾರಿಗೆ ಸ್ಪಷ್ಟತೆ ಇದೆ, ಯಾರಿಗೆ ಕೋರ್ಟ್ ಮುಂದೆ ಹೇಳೋದಕ್ಕೆ ಧೈರ್ಯ ಇದೆ, ಯಾರಿಗೆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಅಥವಾ ಅಸಂಬದ್ಧ ಯಾರು ಮಾತಾಡೋದಿಲ್ವೋ ಅವ್ರನ್ನೆಲ್ಲಾನು ನೋಡಿ ಫಿಲ್ಟರ್ ಮಾಡಿ ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ಪ್ರಾಸಿಕ್ಯೂಷನ್ ಅವರು ಕೂಡ. ಈ ಪ್ರಾಸಿಕ್ಯೂಷನ್ ಏನ್ ಸೆಲೆಕ್ಟ್ ಮಾಡಿರ್ತದ ಅದೇನು ಇವರೆಲ್ಲ ಸ್ವಲ್ಪ ಪರಿಣಿತರು ಅಥವಾ ಒಳ್ಳೆ ಸಾಕ್ಷಿಗಳು ಅಂತ ಏನ್ ತಯಾರು ಮಾಡಿಕೊಂಡಿರ್ತಾರೆ, ಅದರಲ್ಲೇನೆ ಇವರು ಶೇಕ್ ಮಾಡ್ಬಿಟ್ರು ಅಂತಂದ್ರೆ ಹೆದರಿಸಿ ಒಂದೊಂದು ಇಂಪಾರ್ಟೆಂಟ್ ವಿಟ್ನೆಸ್ ಹೋಗ್ಬಿಡುತ್ತೆ. ಹಾಗಾಗಿ ಯೂಶುವಲಿ ನಾನು ಹೇಳಿದ ಹಾಗೆ ಕೀ ವಿಟ್ನೆಸಸ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಆ ಕೀ ವಿಟ್ನೆಸಸ್ ಮೇಲೆ ಈ ಥ್ರೆಟನಿಂಗ್ ಚಾನ್ಸಸ್ ತುಂಬಾ ಇರ್ತದೆ. ಇದು ಒಂದು. ಮತ್ತೆ ಎರಡೂ ತರ, ಈಗ ನೋಡಿ, ಒಂದು ಲಾರೆನ್ಸ್ ಬಿಷ್ಣೋಯ್ ಅಂತ ಗ್ಯಾಂಗ್ಸ್ಟರ್, ತಾವ್ ಹೆಸರು ಕೇಳಿರ್ಬೋದು. ಅವನು ಏನ್ ಮಾಡ್ತಾನೆ ಅಂದ್ರೆ, ಅವ್ನು ಹೊರಗಡೆ ಬಂದ್ರೆ ಅವ್ನ್ ಕೊಲೆ ಆಗತ್ತೆ. ಹೊರಗಡೆ ಬಂದ ಅಂದ್ರೆ ಅವ್ನು ಜೈಲಲ್ಲೇ ಇದ್ದಾನೆ. ಈ ವಾಸ್ ಎ ಲಾ ಸ್ಟೂಡೆಂಟ್. ಆ ನಂತರ ಗ್ಯಾಂಗ್ಸ್ಟರ್ ಅವನು, ನಿಮ್ಗೆ ಗೊತ್ತಿರ್ಬೇಕು ಅದೆಲ್ಲ. ಕೃಷ್ಣಮೃಗ ಹತ್ಯೆಗೆ ಸಂಬಂಧಪಟ್ಟಂತೆ ಅದ್ ನಮ್ ದೇವರಿತ್ತು, ಸಾಯಿಸ್ಬಿಟ್ಟ. ಸಲ್ಮಾನ್ ಖಾನ್ ನಾನು ಬಿಡಲ್ಲ ಅಂತ ಹೇಳ್ಕೊಂಡು ತಿರ್ಗಾಡ್ತಿರೋಣಲ್ವಾ ಸರ್? ಅವನು ಸಲ್ಮಾನ್ ಖಾನ್ಗೆ ಹೆದರಿಕೆ ನೀಡಿದ್ದೆ, ಇದೆಲ್ಲ ಗೊತ್ತಿದೆ ನಿಮ್ಗೆ. ಅವನ್ ಏನಂದ್ರೆ, ಅವ್ನು ಯಾವಾಗಿದ್ರು ಅವ್ನು ಹೊರಗೆ ಬರದ ಹಾಗೆ ತಾನೇ ನೋಡ್ಕೊಂತಾನೆ. ಏನ್ ಮಾಡ್ತಾನೆ ಅಂದ್ರೆ, ಆ ವಿಟ್ನೆಸ್ ಗಳಿಗೆ ಥ್ರೆಟನ್ ಮಾಡ್ಬಿಡ್ತಾನೆ. ಅವ್ನು ಥ್ರೆಟನ್ ಮಾಡಿದ ನಂತರ ಅವ್ನಿಗೆ ಮತ್ತೆ ಜೈಲ್ ಕಂಟಿನ್ಯೂ ಆಗುತ್ತೆ. ಅವ್ನು ಹೊರಗಡೆ ಬಂದ್ರೆ ಅವ್ನಿಗೆ ಸ್ವಲ್ಪ ಸಮಸ್ಯೆ, ಗ್ಯಾಂಗ್ ವಾರ್ಗಳಾಗ್ತವೆ, ಅವ್ನು ಕೊಲೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅವ್ನಿಗೆ ಜೈಲೇ ಸೇಫು. ಆ ತರನು ಕೆಲವು ಜನ ಇರ್ತಾರೆ. ಹಾಗಾಗಿ ಯಾವ ಮೆಂಟಾಲಿಟಿ ಮೇಲೆ ಅದನ್ನ, ಯಾವ ಆಂಗಲ್ ಮೇಲೆ ಅದನ್ನ ಫೋನ್ ಮಾಡಿರ್ತಾರೆ ಅಥವಾ ಹೆದರಿಕೆ ಒಡ್ಡಿರ್ತಾರೆ ಅನ್ನೋದು ಕೂಡ ಅದರಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಏನ್ ಆರೋಪಿಗಳೇ ಮಾಡಿಸಿದಾರ, ಅಥವಾ ಈ ಆರೋಪಿಗಳಿಗೆ ಆಗದೆ ಇದ್ದವರು ಕೆಲವು ಜನ ಇರ್ತಾರೆ, ಅವರು ಕೂಡ ಆತರ ಮಾಡಿಸ್ತಾರೆ ಅಂತ ಕೆಲಸವನ್ನ. ಯಾಕಂದ್ರೆ ಆರೋಪಿಗಳು ಅಲ್ಲೇ ಇರ್ಲಿ ಅಂತ ಹೇಳಿ, ಅವರು ಒಳಗಡೆ ಇದ್ದಷ್ಟು ಇವ್ರಿಗೆ ಅನುಕೂಲತೆ ಅಥವಾ ಬೇರೆಯವರಿಗೆ ಅನಾನುಕೂಲತೆಗಳು ಕಡಿಮೆ ಆಗ್ತವೆ ಅನ್ನೋದಕ್ಕಾಗಿ ಆ ಉದ್ದೇಶದಿಂದ ನಡೀತಿರ್ತವೆ. ಹಾಗಾಗಿ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಜಡ್ಜ್ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ, ಅಥವಾ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು. ಈಗ ಅವ್ರು ಹೇಳ್ತಾ ಇದಾರೆ ಸಾಕ್ಷಿ ಆ ಮತ್ ಬೇರೆ, ಈ ತರನೇ ಆಗಿರೋದು, ಇದೇ ತರ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸಾಕ್ಷಿ ನಾಶಕ ಪ್ರಯತ್ನ ಕಂಡು ಬಂದ್ರೂ ಕೂಡ ಇದು ನಿಜವಾದ ಸಾಕ್ಷಿ ನಾಶಕ ಪ್ರಯತ್ನ ಆಗಿತ್ತ, ಅಥವಾ ಕೇಸಿನ ದಿಕ್ಕು ಬದಲಿಸೋದಕ್ಕೆ ಅಥವಾ ಟ್ರಯಲ್ ದಿಕ್ಕು ತಪ್ಪಿಸೋದಕ್ಕೆ ಏನಾದ್ರೂ ಪ್ರಯತ್ನ ನಡೆದಿತ್ತ, ಅಥವಾ ಕೋರ್ಟಿನ ಮೇಲೆ ಏನಾದ್ರೂ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಅಂದ್ರೆ ಸಾಕ್ಷಿ ನಾಶಕ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಆ ರೀತಿ ಇಮೇಜ್ ಅಥವಾ ಇನ್ಫ್ಲೂಯೆನ್ಸ್ ಬಿಲ್ಡಪ್ ಮಾಡೋದಕ್ಕೆ ಈ ತರ ಎಕ್ಸರ್ಸೈಸ್ ನಡೆದಿತ್ತ ಅನ್ನೋದು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಬಟ್ ಎನಿವೇ, ದಿಸ್ ಇಸ್ ದ ಮ್ಯಾಟರ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ನನ್ನ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದೊಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಅರ್ಪಿಸುವ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ನನ್ನ ಪ್ರಶ್ನೆ ಲೋಕೇಶ್ವರ್ ಸರ್ಗಿರುತ್ತೆ. ಲೋಕೇಶ್ವರ್ ಸರ್, ಇಲ್ಲಿ ಎರಡು ವಿಚಾರ ಬರುತ್ತೆ ಸರ್. ಸೆಕ್ಷನ್ 195A, ಇದು ನಾನು ಕೋಟ್ ಮಾಡ್ತಾ ಇದ್ದೀನಿ ಇಲ್ಲಿ, BNS ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ, ಅ ಸ್ಪೆಸಿಫಿಕ್ ಕ್ರಿಮಿನಲ್ ಅಫೆನ್ಸ್ ಫಾರ್ ಥ್ರೆಟನಿಂಗ್ ಎ ವಿಟ್ನೆಸ್ ಟು ಗಿವ್ ಫಾಲ್ಸ್ ಎವಿಡೆನ್ಸ್ ಕ್ಯಾರಿಂಗ್ ಅಪ್ ಟು 7 years ಇನ್ ಪ್ರಿಸನ್. ಏನಾದರೂ ಈ ಥರ ಸುಮ್ಮನೆ ಫಾಲ್ಸು ಇದು ರೀತಿಯಲ್ಲಿ ಕ್ಲೈಮ್ ಮಾಡೋದು, ಹೆದರಿಸೋದು, ಬೆದರಿಸೋದು, ಈ ಥರದ್ದಾಗ್ಬಿಟ್ರೆ, ಒಬ್ಬ ವಿಟ್ನೆಸ್ಗೆ ಹೆದರಿಸೋದಾಗ್ಬಿಟ್ರೆ, ನೀನು ತಪ್ಪು ಸಾಕ್ಷಿಗಳು ಕೊಡು ಅಂತ ಹೇಳಿಬಿಟ್ರೆ 7 ವರ್ಷಗಳ ಕಾಲ ಅವನು ಜೈಲಲ್ಲಿ ಇಡ್ಬೋದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಎಷ್ಟು ವರ್ಷ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಈ ಕೆಲಸಕ್ಕೆ 7 ವರ್ಷ ಜೈಲಾಗ್ಬಿಡುತ್ತೆ ಅಂತ, ಅಷ್ಟು ಸೀರಿಯಸ್ ಇದೆ ಇದು ಅಂತ ಹೇಳಿ ಒಂದು ವಿಚಾರ. ಇನ್ನೊಂದು ವಿಚಾರ ಬಂದಾಗ, ಬೈಲ್ ಜುರಿಸ್ಪ್ರುಡೆನ್ಸ್, ವಿಟ್ನೆಸ್ ಟ್ಯಾಂಪರಿಂಗ್ ಈಸ್ ಕನ್ಸಿಡರ್ಡ್ ಅ ಸೂಪರ್ವೆನಿಂಗ್ ಸರ್ಕಮ್ಸ್ಟಾನ್ಸಸ್ ದಟ್ ಜಸ್ಟಿಫೈಸ್ ಅ ಕೋರ್ಟ್ ರಿವರ್ಸಿಂಗ್ ಎ ಪ್ರಯರ್ ಬೇಲ್ ಆರ್ಡರ್. ಈ ಥರ ಮಾಡಿದ್ರೆ ನಮಗೇನು ಬೇಲ್ ಸಿಕ್ಕಿದೆಯೋ ಈ ಬೇಲ್ ಆರ್ಡ್ರನ್ನೂ ಕೂಡ ಕೋರ್ಟ್ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಒಂದು ಭಯದಲ್ಲಿದ್ದಾಗ ಪೊಲೀಸರು ಹೋಗಿ IMEI ನಂಬರ್ ಯಾವುದು, ಇವೊಂದು ಯಾವ ನಂಬರಿಂದ ಈ ಕರೆ ಬಂದಿದೆ, ಇದೆಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಮ್ಯಾಕ್ಸಿಮಮ್ ಅಂತ ಬಂದಾಗ ಅವರು ಸ್ಪೆಕ್ಟೋಗ್ರಫಿ ಟೆಸ್ಟ್ ಮಾಡ್ತಾರೆ ಸರ್. ವಾಯ್ಸ್ ಸ್ಪೆಕ್ಟೋಗ್ರಫಿ ಟೆಸ್ಟ್ ಮಾಡ್ಕೊಳ್ತಾರೆ, ಇವಂದ ಅಲ್ವಾ ಚೆಕ್ ಮಾಡ್ಕೊಳ್ತಾರೆ, ಕಾಲ್ ಡೀಟೇಲ್ ರೆಕಾರ್ಡ್ ಚೆಕ್ ಮಾಡ್ಕೊಳ್ತಾರೆ. ಆ ಒಂದು ವಿಚಾರದಲ್ಲಿ ನೀವೇ ಎಕ್ಸ್ಪೋಸ್ ಮಾಡಬಹುದಲ್ವಾ, ಇದು ಈ ಕಾಲ್ ಬಂದಿದ್ಯಾ ಬಂದಿಲ್ವಾ, ಥ್ರೆಟ್ ಮಾಡಿದ್ದಾರಾ ಮಾಡಿಲ್ವಾ, ಇವನೇ ಫೋನ್ ಮಾಡಿದ್ನಾ ಮಾಡಿಲ್ವಾ, ಪೊಲೀಸರು ಎಕ್ಸ್ಪೋಸ್ ಮಾಡಬಹುದಾ ಇದನ್ನು ಅಂತ.
ತನಿಖೆಯಲ್ಲಿ ನೀವೇ ಈಗಾಗಲೇ ಎಲ್ಲಾ ವಿಚಾರ ಹೇಳಿದ್ರಿ, ಹ್ಮ್ ಏನೇನ್ ಮಾಡ್ಬೋದು ಅಂತ. ಆಲ್ ಡೀಟೇಲ್ಸ್ ತೆಗಿಯೋದ್ರಿಂದ ಹಿಡಿದು ಸ್ಪೆಕ್ಟ್ರೋಮ್ ಟೆಸ್ಟ್ ಗೆ ಒಳಪಡಿಸೋದ್ರಿಂದ ಹ್ಮ್ ಅದರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬಂದ್ರೆ ಆಟೋಮೆಟಿಕ್ ಆಗಿ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಹ್ಮ್ ಮತ್ತೆ ಅವರ ಜಡ್ಜ್ಮೆಂಟ್ ಗಳಲ್ಲಿ ಅದ್ರದ್ದು ಇನ್ಫ್ಲೂಯೆನ್ಸ್ ಆಟೋಮೆಟಿಕ್ ಆಗಿ ಆಗುತ್ತೆ. ಹ್ಮ್ ಅದು ಹೊರತಾಗಿ ಏನು ಇರೋದಿಲ್ಲ. ಹ್ಮ್ 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 ಇಂತ ಪ್ರಕರಣಗಳು ಸುಮಾರು ನಡೆದು ವಿಟ್ನೆಸಸ್ ಗೆ ಪ್ರೊಟೆಕ್ಷನ್ ಇಲ್ಲ ಅಂತಾನೆ ಹ್ಮ್ ಸೆಂಟ್ರಲ್ ಗವರ್ಮೆಂಟ್ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಅಂತ ಹ್ಮ್ ಒಂದು ಸ್ಕೀಮ್ ಅನ್ನೇ ತಂತು. ಹ್ಮ್ ಅದರಲ್ಲಿ 3 ತರದ ವಿಟ್ನೆಸ್ ಗಳನ್ನ ಡಿವೈಡ್ ಮಾಡಿದೆ. ಹ್ಮ್ ಅಂದ್ರೆ 3 ತರದ ಈ ತರದ ಸಂದರ್ಭಗಳಲ್ಲಿ ಎ ಟೈಪ್, ಬಿ ಟೈಪ್, ಸಿ ಟೈಪ್ ಅಂತ. ಹ್ಮ್ ಆ ತರದ ಸಾಕ್ಷಿಗಳಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು, ಅವ್ರನ್ನ ಯಾವ ರೀತಿ ಕಾಪಾಡ್ಬೇಕು, ಅವ್ರನ್ನ ಯಾವ ರೀತಿ ಕನ್ಸೀಲ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಯಾವ ಒಂದು ಇವನ್ ಐಡೆಂಟಿಟಿನೇ ಚೇಂಜ್ ಮಾಡ್ತಾರೆ. ಈಗ ತಮಗೆ ಧರ್ಮಸ್ಥಳದ ಕೇಸಲ್ಲಿ ಹ್ಮ್ 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 ಅವನು ಏನು ಕಂಪ್ಲೇಂಟ್ ಯಾಕೆ ಮುಖವಾಡ ಹಾಕಿ ಅದೆಲ್ಲ ಹ್ಮ್ ಮಾಡಿದಂದ್ರೆ ಅವನ್ನ ಕನ್ಸೀಲ್ ಮಾಡಿದ್ರು, ಯಾರು ವಿಟ್ನೆಸ್ ಅಂತ ಗೊತ್ತಾಗಬಾರ್ದು ಅಂತಾನೆ. ಹ್ಮ್ ಅವ್ನಿಗೆ ಪ್ರೊಟೆಕ್ಷನ್ ಹಂಗೆ ಕೊಟ್ಟಿದ್ರು. ಹ್ಮ್ ಮತ್ತೆ ಅವನ ಐಡೆಂಟಿಟಿನೇ ಬೇರೆ ಹೆಸರಿಕ್ಕಿದ್ರು, ಅವ್ನಿಗೆ ಕರೆಕ್ಟ್. ಚಿನ್ನಯ್ಯ ಅಂತ ಹೆಸರಿಕ್ಕಿರ್ಲಿಲ್ಲ. ಹ್ಮ್ ಸೊ ಇದೆಲ್ಲದು ಒಂದು ಸ್ಕೀಮ್ ಏನಿದೆ, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2008, ಅದರಲ್ಲಿ ಅವೆಲ್ಲ ನಡೆದಿರೋದು. ಅದು ಹ್ಮ್ ಅದಕ್ಕೆ ಜಿಲ್ಲಾ DC ಏನಿದ್ದಾರೆ, ಸಾರಿ ಜಡ್ಜು, ಹ್ಮ್ ಡಿಸ್ಟ್ರಿಕ್ಟ್ ಜಡ್ಜು, SP ಇವರೆಲ್ಲ ಅದು ಕಮಿಟಿ ಮೆಂಬರ್ಸ್. ಹ್ಮ್ ಅವ್ರಿಗೆ ಅವರು ಈ ತರ ಥ್ರೆಟ್ ಬಂದ್ರೆ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಅವ್ರು ಅದಕ್ಕೆ ಅವ್ರಿಗೆ ಪ್ರೊಟೆಕ್ಷನ್ ಯಾವ ರೀತಿ ಕೊಡ್ಬೇಕು, ಕನ್ಸೀಲ್ ಹೆಂಗ್ ಮಾಡ್ಬೇಕು, ಮತ್ತೆ ಬೇರೆ ಐಡೆಂಟಿಟಿ ಹೆಂಗ್ ಕೊಡ್ಬೇಕು, ಇದೆಲ್ಲ ಕೊಟ್ಟು ಹ್ಮ್ ಆಗ ಸಾಕ್ಷಿ ಹೇಳ್ಸೋದ್ ಮಾಡ್ತಾರೆ. ಹ್ಮ್ ಇಲ್ಲ ಅಂದ್ರೆ ಕೆಲವು ಟೈಮ್ ತೀರಾ ಥ್ರೆಟ್ ಇದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಸಾಕ್ಷಿಯನ್ನು ಹೇಳಿಸ್ತಾರೆ. ಹ್ಮ್ ಇದೆಲ್ಲ ಪ್ರಾವಿಷನ್ಸ್ ಗಳು ಈ ವಿಟ್ನೆಸ್ ಗಳಿಗೆ ಆಗೋ ತೊಂದರೆಗಳಿಂದ ಇದರಿಂದ ವಿನ್ನೋವರ್ ಆಗ್ಬೋದು ಅನ್ನೋ ಕೆಲವು ಏನು ಪ್ರಾಸಿಕ್ಯೂಷನ್ ಸೈಡ್ ಒಂದ್ ಕಡೆ ಆದ್ರೆ ಡಿಫೆನ್ಸ್ ಸೈಡ್ ಅಡ್ವೊಕೇಟ್ಸ್ ಗಳು ಇದನ್ನೆಲ್ಲ ಬಳಸ್ಕೊಳೋದನ್ನ ನಾವು ಅನೇಕ ಪ್ರಕರಣಗಳಲ್ಲಿ ನೋಡೇ ಕೊನೆಗೆ ವಿಟ್ನೆಸ್ ಗೆ ಪ್ರೊಟೆಕ್ಷನ್ ಕೊಡದಿದ್ರೆ ಜಸ್ಟಿಸ್ ಸಿಗೋದಿಲ್ಲ ಅಂತಾನೆ ಸೆಂಟ್ರಲ್ ಗವರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ತಗೊಂಡು ಈ ಸೆಕ್ಷನ್ ಎಲ್ಲ ಮಾಡಿ ಈ ಸ್ಕೀಮ್ ಅನ್ನ ಮಾಡಿ ಅದರಲ್ಲಿ ನೀವ್ ಹೇಳ್ದಂಗೆ 7 ವರ್ಷ ಹ್ಮ್ ಹ್ಮ್ ಶಿಕ್ಷೆಯನ್ನು ಕೊಡಂಗೆ. ಹ್ಮ್ ಇದು 351 ಆಲ್ರೆಡಿ ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಏನಿದೆ ಓಕೆ BNS ಅಲ್ಲಿ, ಅದರಲ್ಲೂ ಸೇಮ್ ಸೆಕ್ಷನ್ ಸೇಮ್ ಪನಿಷ್ಮೆಂಟ್ ಇದೆ. ಹ್ಮ್ ಅದಲ್ದಲೆ 232 BNS ಆಕ್ಟ್ ಅಲ್ಲಿ 3 years ವರ್ಗು, ಅಂದ್ರೆ ಯಾವ್ಯಾವ ಸುಮ್ನೆ ಎದುರಿಸಿರ್ತಾರೆ ಮಾಮೂಲಿಯಾಗಿ ಓಕೆ ಆ ತರದಕ್ಕೆ ಬೇರೆ. ಫೈನ್. ಬಂದು ನಿಮ್ ಮನೆ ಹತ್ರನೇ ಚಾಕು ಮಚ್ಚು ತೋರಿಸಿ ಎದುರಿಸಿರ್ತಾರೆ, ಅದು ಬೇರೆ ತರ. ಹ್ಮ್ ಆ ತರ ಕೆಟಗರಿ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ಸ್ ಅನ್ನ ಕೊಡ್ತಾರೆ, ಓಕೆ ಮತ್ತೆ ಅವ್ರನ್ನ ಡಿಪೋಸ್ ಮಾಡಕ್ ಅವಕಾಶ ಮಾಡ್ತಾರೆ. ಫೈನ್ ಫೈನ್. ಸಂಕೇತ್ ಅಣಿಗೆ ಸರ್, ನನ್ನೊಂದು ಪ್ರಶ್ನೆ ಇದೆ ಸರ್ ಇಲ್ಲಿ. ಈಗ ಈ ಕೇಸಲ್ಲಿ ಬಲಾಢ್ಯ ಆರೋಪಿ ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ ಅದು ನನ್ನದ್ರ ದ್ಯಾನ್ ದರ್ಶನ್ ಅಂತ ಸರ್. ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಬಲಾಢ್ಯ ಆರೋಪಿ ಈ ಥರದ್ದು ಬಂದಾಗ ಇವರೀಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅನೇಕ ರೀತಿಯಲ್ಲಿ ಇವ್ರ ಪರವಾಗಿರ್ತಕ್ಕಂಥ ಒಂದಷ್ಟು ತೀರ್ಪುಗಳು ಬರ್ತಾ ಇದೆ. ವಿಚಾರಣೆ ಬೇಗ ಮುಗಿಸ್ಬೇಕು, ನೀವು ಲೇಟ್ ಮಾಡುವಂತಿಲ್ಲ, ವಾರಕ್ಕೆ 4 ದಿನ ಮಾಡ್ತಿರೋ 5 ದಿನ ಮಾಡ್ತಿರೋ, ಇದನ್ನು ಬೇಗ ಮುಗಿಸಿ. ಅವರು ಅಕಸ್ಮಾತ್ ನೀವು ಮುಗಿಸಿಲ್ಲ ಅಂತ ಮುಗಿಸದೇ ಇದ್ದರೆ ನೀವು ವಿತಿನ್ 1 year ಒಳಗಡೆ ಅವ್ರು ಬೇಲ್ಗೆ ಅಪ್ಲೈ ಮಾಡ್ಕೊಳ್ಳಬಹುದು ಅಂತ ಬಂದಾಗ ಒಂದು ಅನುಮಾನ ಅಷ್ಟೇ, ಇದು ಒಂದು ಆರೋಪವಾಗಬೇಕಾದ್ರೆ ಕನ್ಸಿಡರ್ ಮಾಡಬಹುದಾಗುತ್ತೆ. ಇದನ್ನು ಯಾರೋ ಇಲ್ಲ, ಇನ್ನೂ ಒಂದಷ್ಟು ದಿನಗಳ ಕಾಲ ಎಲ್ಲ ಆರೋಪಿಗಳು ಒಳಗಡೆ ಇರಲಿ, ಈ ಬಲಾಢ್ಯ ಆರೋಪಿ ಅಂತೂ ಆಚೆ ಬರಲೇಬಾರ್ದು, ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು ಅಂತ ಅಂದ್ಕೊಳ್ಳಿ ಸರ್, ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆಗ ಏನು ಮಾಡಬಹುದು, ಇಲ್ಲಿ ಒಳಗಿರ್ತಕ್ಕಂಥವರೆಲ್ಲ ಏನು ಮಾಡಬಹುದು, ಅಕ್ಯೂಸ್ಡ್ಗಳು ಏನು ಮಾಡಬಹುದು ಅಂತ ನನ್ನ ಪಾಯಿಂಟ್. ಇದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೇಲೆ ಆಧಾರ ಡಿಪೆಂಡ್ ಆಗಿರುತ್ತೆ. ಇದು ಒಂದು. ಈಗ ಇಟ್ ಇಸ್ ಸ್ಟಿಲ್ ಇನ್ ದಿ ನೇಸನ್ ಸ್ಟೇಜ್. ಅಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಗೆ ಹೆದರಿಕೆ ಇದೆ ಅಂತ ಹೇಳಿದ್ದಾರೆ, ಅಫಿಡವಿಟ್ ಫೈಲ್ ಮಾಡಕ್ ಹೇಳಿದ್ದಾರೆ, ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ. ಅದರಲ್ಲಿ ಏನಾದ್ರೂ ಈ ಬಲಾಢ್ಯ ಆರೋಪಿ ಆಗ್ಲಿ ಅಥವಾ ಆರೋಪಿಗಳದ್ದು ಏನಾದ್ರೂ ಪಾತ್ರ ಇದೆ ಅಂತಂದ್ರೆ ಆ ಆರೋಪಿಗಳು ಬೇಲ್ನಿಂದ ಹೊರಗಡೆ ಇದ್ರು ಅಂದ್ರೆ ಅವ್ರ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಒಂದು. ಓಕೆ. ಎರಡನೇದ್ದು, ಆ ಆರೋಪಿಗಳು ಏನಾದ್ರೂ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಥವಾ ಅವ್ರಿಗೆ ಏನಾದ್ರೂ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ಕಂಡು ಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಆದ್ರೂ ಫೈಲ್ ಮಾಡ್ಕೋಬಹುದು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ. ಅಥವಾ ಕೋರ್ಟ್ ಪರ್ಮಿಷನ್ ಮಾಡಿದ್ರೆ ಇನ್ನೊಂದು ಕೇಸನ್ನ ರಿಜಿಸ್ಟರ್ ಮಾಡ್ಕೋಬಹುದು, ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಆ ಕೇಸನ್ನು ಕೂಡ ಇದರ ಜೊತೆ ಕ್ಲಬ್ ಮಾಡಬಹುದು. ಸೊ ಇವೆಲ್ಲ ಅದರಲ್ಲಿ ಅವ್ರ ಪಾತ್ರ ಕಂಡು ಬಂದಲ್ಲಿ ಒಂದು.
ಅಕಸ್ಮಾತ್ ಇವ್ರು ಏನಾದ್ರೂ ಸುಳ್ಳು ಸಾಕ್ಷಿ ಹೇಳಿದ್ರು, ಸುಳ್ಳು ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ ಕೊಟ್ಟಿದ್ರು ಅಂತಂದ್ರೆ ದಟ್ ಈಸ್ ಆಲ್ಸೋ ಅಮೌಂಟಿಂಗ್ ಟು ಪರ್ಜುರಿ ಅಂತ ನಾವು ಹೇಳ್ತೇವೆ, ಅಥವಾ ಪನಿಷ್ಮೆಂಟ್ ಫಾರ್ ಫಾಲ್ಸ್ ಎವಿಡೆನ್ಸ್ ಅಂತ ಅದಕ್ಕೆ ಸಪರೇಟ್ ಪನಿಷ್ಮೆಂಟ್ ಇದೆ. ಸೆಕ್ಷನ್ 229 ಆಫ್ ದಿ BNSS ಅಲ್ಲೂ ಕೂಡ 7 years ಆಫ್ ಇಂಪ್ರಿಸನ್ಮೆಂಟ್ ಇದೆ. ಅಂದ್ರೆ ಇಫ್ ಎ ಪರ್ಸನ್ ಗಿವ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್, ನನಗೆ ಹೆದರಿಕೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರು ಅಂದ್ರೆ, ಅಥವಾ ಆತರ ಯಾವ್ದು ಘಟನೆಗಳೇ ಆಗಿರ್ಲಿಲ್ಲ ಅಂತಂದ್ರೆ ಅವಾಗೂ ಕೂಡ ಅವ್ರಿಗೂ ಕೂಡ ಶಿಕ್ಷೆ ಇದೆ. ಮತ್ತೆ ಇಫ್ ಎ ವಿಟ್ನೆಸ್ ಇಸ್ ಥ್ರೆಟನ್ಡ್ ಬೈ ಯೂಸಿಂಗ್ ಎ ಸ್ಟ್ರಾಂಗ್ ಫೋರ್ಸ್ ಅಥವಾ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿ ಥ್ರೆಟನ್ ಮಾಡಿದ್ರು ಅಂತಂದ್ರೆ, ಇಫ್ ಇಟ್ ಇಸ್ ಪ್ರೂವ್ಡ್, ಸೆಕ್ಷನ್ 30 ಕೆಳಗಡೆ ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ, ಇಂಪ್ರಿಸನ್ಮೆಂಟ್ ಇದೆ, ಮತ್ತೊಂದೆಲ್ಲ ಇದೆ. ಇದು ಒಂದು. ಮತ್ತೆ ಆ ಡಿಗ್ರಿ ಆಫ್ ಥ್ರೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಫಸ್ಟ್ ಈಸ್ ವೆದರ್ ದೇರ್ ಇಸ್ ಥ್ರೆಟ್ ಇದೆಯಾ ಇಲ್ಲ ಅಂತ ಮೊದಲೇದ್ದು. ಎರಡನೇದ್ದು ಹೂ ಹ್ಯಾಸ್ ಥ್ರೆಟನ್ಡ್ ಹಿಮ್. ಎರಡನೇದ್ದು ವೆದರ್ ಇಟ್ ಈಸ್ ಟು ಇನ್ಫ್ಲೂಯೆನ್ಸ್ ದಿ ಪ್ರಾಸಿಕ್ಯೂಷನ್ ಕೇಸ್ ಆರ್ ಟು ಇನ್ಫ್ಲೂಯೆನ್ಸ್ ದಿ ಕೋರ್ಟ್ ಆಸ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್ ಅನ್ನೋದನ್ನು ಮೂರನೇ ವಿಚಾರ ಅದರಲ್ಲಿ ತನಿಖೆ ಆಗ್ತದೆ. ಮತ್ತೆ ಡಿಗ್ರಿ ಆಫ್ ಥ್ರೆಟ್ ಅನ್ನೋದು ಇದೆ ನಾಲ್ಕನೇದು. ಇವೆಲ್ಲ ವಿಚಾರಗಳಲ್ಲಿ, ಇವೆಲ್ಲ ಆಂಗಲ್ಗಳ ಮೇಲೆ ತನಿಖೆ ಆದಾಗ ತನಿಖಾ ವರದಿ ಆಧಾರದ ಮೇಲೆ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಬಟ್ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಸೇ ಆಸ್ ಟು ವೆದರ್ ಇಟ್ ಈಸ್ ಅಮೌಂಟಿಂಗ್ ಟು ಕ್ರಿಮಿನಲ್ ಇಂಟಿಮಿಡೇಷನ್ ಆಸ್ ಅಂಡರ್ ಸೆಕ್ಷನ್ 351 ಆಫ್ ದಿ BNS. ಕ್ರಿಮಿನಲ್ ಇಂಟಿಮಿಡೇಷನ್ ಅಂತಂದ್ರೆ ಯಾರಿಗಾದ್ರು ಜೀವ ಬೆದರಿಕೆ ಅಥವಾ ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ತೀನಿ, ಪ್ರಾಪರ್ಟಿನ ಕಸ್ಕೊಂತೀನಿ, ಅಥವಾ ನಿಮ್ಮನ್ನ ಇರಕ್ ಬರ್ದಂಗ್ ನಾವು ನೋಡ್ತೀವಿ ಅಂತ ಏನಾದ್ರು ಬಹಳ ಸೀರಿಯಸ್ ಥ್ರೆಟ್ ಇತ್ತು ಅವ್ರೆ, ವಿಚ್ ಮೇ ಅಮೌಂಟ್ ಟು ಸೆಕ್ಷನ್ 351 ಅಥವಾ ಕ್ರಿಮಿನಲ್ ಇಂಟಿಮಿಡೇಷನ್ ತರ ಇತ್ತು ಅಂತಂದ್ರೆ, ಸೊ ಇಟ್ ವುಡ್ ಬಿ ಇನ್ವೆಸ್ಟಿಗೇಟೆಡ್ ವೆರಿ ಸ್ಟ್ರಿಕ್ಟ್ಲಿ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ಲಾ ಅಂಡ್ ಅಂಡರ್ ದಿ ಗೈಡೆನ್ಸ್ ಅಂಡ್ ಸೂಪರ್ವಿಷನ್ ಆಫ್ ದಿ ಕೋರ್ಟ್. ಬಟ್ ಏನಿದ್ರು ಕೂಡ ಇದು ಬೇರೆ ಕೇಸ್ಗಳಿಗೆ ಜನರಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರುವಂತ ಕೇಸ್ ನಲ್ಲಿ ಯಾವ ರೀತಿ ತನಿಖೆ ಆಗ್ತದೆ ಆ ರೀತಿ ತನಿಖೆ ಆಗಲ್ಲ ಈ ಕೇಸ್ಗಳಲ್ಲಿ. ಈ ತರ ಯಾಕಂದ್ರೆ ಇಟ್ ಇಸ್ ಇನ್ ದಿ ಕೋರ್ಸ್ ಆಫ್ ಎ ಟ್ರಯಲ್, ಸೊ ಇಟ್ ವುಡ್ ಬಿ ಅಂಡರ್ ದ ಸೂಪರ್ವಿಷನ್ ಅಂಡ್ ಮಾನಿಟರಿಂಗ್ ಬೈ ದಿ ಕೋರ್ಟ್. ಅವರ ಪರಿವೀಕ್ಷಣೆ ಅಡಿಯಲ್ಲಿ ತನಿಖೆ ಆಗುತ್ತೆ. ಅದೆಲ್ಲ ವರದಿಗಳ ಕೋರ್ಟ್ ಮುಂದೆ ಇಡ್ತಾರೆ, ಅದನ್ನ ಸೀಲ್ಡ್ ಕವರ್ನಲ್ಲೂ ಕೂಡ ಇಡಬಹುದು. ಆ ನಂತರ ಅದರ ಆಧಾರದ ಮೇಲೆ ಯಾವ ಕ್ರಮ ತಗೋಬೇಕು ಅದನ್ನ ತಗೊಂತಾರೆ. ಅವಾಗ ಸಂಬಂಧಪಟ್ಟ ಏನಾದ್ರು ಪಾತ್ರ ಇತ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಕೇಳಲಾರ್ದೆ ಅದನ್ನ ಏನು ಆಕ್ಷನ್ ತಗೊಳಲ್ಲ, ಬಟ್ ಅವ್ರಿಗೂ ಒಂದು ನೋಟಿಸ್ ಕೊಡ್ತಾರೆ ಅಥವಾ ಸಮನ್ಸ್ ತರ ಇಶ್ಯೂ ಮಾಡ್ತಾರೆ, ಅಥವಾ ಅದರ ಆಧಾರದ ಮೇಲೆ ಅವ್ರ ಹೇಳಿಕೆಗಳನ್ನ ಪಡೆದುಕೊಂಡು ಸಪರೇಟ್ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಬಟ್ ಆಡಿಯೋ ಆಲ್ಟ್ರಮ್ ಪಾರ್ಟಮ್ ಅಂತ ನೀವೇನ್ ಹೇಳ್ತಾ ಇದ್ರಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಬಟ್ ಏನಂದ್ರೆ ತನಿಖಾ ವರದಿ ಬೇಕಾಗುತ್ತೆ. ತನಿಖಾ ವರದಿ ಆಧಾರದ ಮೇಲೆ ಕರೆಕ್ಟ್ ಯಾರು ಕೂಡ ಇದರಲ್ಲಿ ತಪ್ಪಿತಸ್ಥರು ಅಂತ ಈಗಲೇ ಹೇಳೋದು ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ಮತ್ತಷ್ಟು ಮಾತಾಡ್ತೀನಿ ಸರ್, ಇಬ್ಬರನ್ನು ಮತ್ತಷ್ಟು ಮಾತಾಡ್ತೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬಹಳ ಸಂಕೀರ್ಣ ಹಂತದಲ್ಲಿ ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ವಿಚಾರಣೆ ಒಂದು ಕಡೆ ಆಗ್ತಾ ಇದೆ. ಮೇಲಿಂದ ಮೇಲೆ ಈ ಯಾರೆಲ್ಲ ಆರೋಪಿಗಳಿದ್ದಾರೋ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಬೇಲ್ ಸಿಗಲಿಕ್ಕೆ ನಾವು ಎಲಿಜಿಬಲ್ ಇದ್ದೀವಿ, ನಮ್ಮನ್ನು ಯಾಕೆ ಇಷ್ಟು ದಿನಗಳ ಕಾಲ ಇಟ್ಕೊಂಡಿದ್ದೀರಿ, ಇವರು ಈ ಕಡೆ ವಿಚಾರಣೆ ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ, ಬೇಗ ವಿಚಾರಣೆ ಇವರು ಮಾಡ್ತಾ ಇಲ್ಲ. ಪ್ರತಿಯೊಬ್ಬನಿಗೂ ಹಕ್ಕಿದೆ, ಎವ್ರಿಡೇ ವಿಚಾರಣೆ ನಡೆಸುವಂಥ ಹಕ್ಕಿದೆ ಅಂತೇಳಿ ಯಾರು ಕೇಳ್ಕೊಳ್ಬಹುದು ಅಂತ ಒಂದು ಕಡೆ ಇದ್ದಾಗ ಪ್ರತಿದಿನ ನಡೆಸಿ ನಂದು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಭಾರತದ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಕೋರ್ಟಲ್ಲಿ ಜಡ್ಜ್ ಅವೈಲಬಿಲಿಟಿ ಇನ್ನೊಂದು ಮತ್ತೊಂದು ಬೇರೆ ವಿಚಾರ. ಸೊ ಎಷ್ಟೋ ಸಾವಿರ ಜನಗಳಿಗೆ ಒಬ್ಬರು ಜಡ್ಜ್ ಇರಬೇಕು, ನಮ್ಮಲ್ಲಿ ಸುಮಾರು ಲಕ್ಷ ಜನಗಳಿಗೆ ಇಷ್ಟು ಜಡ್ಜ್ ಇದ್ದಾರೆ, ಎಲ್ಲ ಕೇಸು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅವರು ಮನುಷ್ಯರು. ಇದೆಲ್ಲ ಇದ್ರ ಆಚೆಗೆ ನಂದು ಏನು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಸರ್, ನಾನು ಇಲ್ಲಿ ಸಂಖ್ಯೆ ಸರ್ ನಿಮ್ಗೆ ಕೇಳಿಬಿಡ್ತೀನಿ ಸರ್. ಇಲ್ಲಿ ಈ ದರ್ಶನ್ ಕೇಸ್ ಇದರಲ್ಲಿ ಭಾಗ 1 ಭಾಗ 2, ಈ ಭಾಗ 2ಕ್ಕೆ ಬರ್ತೀನಿ ಸರ್ ನಾನು. ಸಪೋಸು ಇದೇ ಕಂಬಿಗಳ ಹಿಂದೆ ಇರುವವರು ಕಂಬಿ ಆಚೆ ಬೇಲ್ ತೊಗೊಂಡು ಬಂದಿರತಕ್ಕಂಥ ಒಂದಷ್ಟು ವ್ಯಕ್ತಿಗಳು, ಪವನ್ನಿಂದ ಹಿಡಿದು ನಿಖಿಲ್ವರೆಗೂ, ರಾಘವೇಂದ್ರ, ನಂದೀಶು, ರವಿ, ಧನರಾಜು, ವಿನಯ್, ದೀಪಕ್, ಕಾರ್ತಿಕ್ ಇವರೆಲ್ಲ ಇದ್ದಾರಲ್ಲ, ಅದರಲ್ಲಿ ಅಭಿಮಾನಿ ಸಂಘದವರು ಇರಬಹುದು, ಇನ್ನೊಬ್ಬರು ಇರಬಹುದು. ನಾಳೆ ದಿನ ಇವರು ಯಾರೂ ಅಲ್ಲದೆ ಯಾರೋ ಒಬ್ಬ ಅಭಿಮಾನಿಯಪ್ಪ, ದರ್ಶನ್ ಒಬ್ಬ ಅಭಿಮಾನಿ, ಏಯ್ ನಮ್ಮ ಅಣ್ಣ ಬಿಡುಗಡೆ ಆಗಿಬಿಡಲಿ, ನಮ್ಮ ಬಾಸ್ ಆಚೆ ಬಂದುಬಿಡಲಿ ಅಂಥೇಳಿ ಒಬ್ಬನ ಥ್ರೆಟ್ ಮಾಡಿಬಿಡ್ತಾನೆ ಸರ್. ಸೂತ್ರ ಇಲ್ಲ, ಸಂಬಂಧ ಇಲ್ಲ ಈ ಕೇಸ್ಗೆ. ಅವನಿಗೆ ಅಭಿಮಾನಿ ಇಷ್ಟು ದಿನ ಆಯಿತು ಇವ್ರು ಜೈಲಿಗೆ ಹೋಗಿ, ಇವ್ರು ಆಚೆ ಬರಲಿ ಅಂತ ಥ್ರೆಟ್ ಮಾಡಿಬಿಡ್ತಾನೆ ಒಬ್ಬರಿಗೆ, ಏಯ್ ಸಾಕ್ಷಿ ಹೇಳ್ಬೇಡ ಕಣೋ, ಉಲ್ಟಾ ಹೇಳ್ಬಿಡೋ, ನಾವು ಸುಮ್ಮನೆ ಇರಲ್ಲ ಅಂತ ರ್ಯಾಂಡಮ್ಲಿ ಒಂದು ಕಾಲ್ ಮಾಡಿಬಿಡ್ತಾನೆ ಸರ್. ಆಗ ಇವ್ರಗಳ ಗತಿ ಏನು ಅಂತ, 17 ಜನದ ಗತಿ ಏನು, ಒಳಗಡೆ ಇರೋರು ಆಚೆ ಇರೋರ ಗತಿ ಅಂತ. ಈಗ ಹೊರಗಡೆ ವ್ಯಕ್ತಿ ಒಬ್ಬ ಏನಾದ್ರು ಥ್ರೆಟನ್ ಮಾಡಿದ್ರೆ he is no way connected to the prosecution's case, ಅಥವಾ he is no way connected to the entire case ಅಂತ ತಿಳ್ಕೊಳ್ಳಿ. ಅಣ್ಣ ಅದು ಇದು ಅಂದ್ಕೊಂಡು ಇವ್ರೇನೋ ಅಭಿಮಾನಿಗಳು ಮಾಡಿದ್ರೆ ಅವ್ರ ಅಣ್ಣನ ಜೊತೆಗೆ ಅವರು ಕಂಬಿ ಅನ್ನಿಸ್ತಾರೆ ಅಷ್ಟೇ. 7 ವರ್ಷ
ಅವ್ರಿಗೂ ಕೂಡ ನೋಡಿ ಬಂದಿರೋದು ಯಾರು ಮಾಡಿದಾರೆ ಅನ್ನೋಕ್ಕಿಂತ ಯಾವ ಪ್ರೊಸೆಸ್ ನಲ್ಲಿ ಅವ್ರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಇಟ್ ಇಸ್ ಇಂಟರ್ಫಿರೆನ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಕರೆಕ್ಟ್. ಇಟ್ ಈಸ್ ನಾಟ್ ಥ್ರೆಟನಿಂಗ್ ಆಫ್ ಎ ವಿಟ್ನೆಸ್, ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಇವರು ಮುಗ್ ತೋರಿಸ್ತಾ ಇದ್ದಾರೆ ಅಂತ. ಹೌದೌದೌದು. ಅದಕ್ಕೆ ಅಣ್ಣ ಒಳಗಡೆ ಇದ್ರೆ ಇರ್ಲಿ, ನೀನು ಬಾರಪ್ಪ ಅಂತ ಕರೆದು ಅವನಿಗಲ್ಲೇ ಮಂಗಳಾರತಿ ಮಾಡಿ ಅಲ್ಲಿ ಒಳಗಡೆ ಹಾಕ್ತಾರೆ. ಈ ತರ ಆಗುತ್ತೆ. ಫೈನ್ ಸರ್. ಇನ್ನೊಂದು ವಿಚಾರ ಇತ್ತು ಸರ್. ಒಂದು ಒಬ್ಬ ಇವನು ಸಾಕ್ಷಿ ನಾಶ ಮಾಡಿಬಿಡ್ತಾನೆ ಆಚೆ ಇದ್ದರೆ, ಸೊ ಹಾಗಾಗಿ ಬೇಲ್ ಕೊಡಬಾರ್ದು ಅಂತ ಹೇಳ್ತಾರೆ. ಆಚೆ ಹೋದಂಥ ವ್ಯಕ್ತಿ ಸಾಕ್ಷಿ ನಾಶ ಮಾಡಬಾರ್ದು, ಸಾಕ್ಷಿಗಳನ್ನು ಟ್ಯಾಂಪರ್ ಮಾಡಬಾರ್ದು, ತಿರುಚಬಾರ್ದು, ಮತ್ತು ಅವನೆಲ್ಲೂ ಕೂಡ ಕೇಸಿನ ಪ್ರಕ್ರಿಯೆ ಏನಿದೆಯೋ ಅದಕ್ಕೆ ಹಾನಿ ಮಾಡುವಂತಿರಬಾರ್ದು ಅಂತ ಒಂದು ಖಾತ್ರಿ ಸಿಕ್ಕ ಮೇಲೇ ಅವನಿಗೆ ಬೇಲ್ ಸಿಗುತ್ತೆ ಸರ್. ಇದೀಗ ಈ ಒಂದು ರೀಸನ್ ಇಟ್ಕೊಂಡು ಯಾರೆಲ್ಲ ಬೇಲ್ ತೊಗೊಂಡಿದ್ದಾರೋ ಎಲ್ಲರನ್ನೂ ಮತ್ತೆ ಒಳಗಡೆ ಕರೆಸ್ಕೊಳಕ್ಕಾಗುತ್ತಾ? ಆ ಚಾನ್ಸಸ್ ಇದೆಯಾ? ಅಥವಾ ಏನು ಇವತ್ತಿಗೆ ಆ ಸಾಕ್ಷಿ ಅವ್ರನ್ನ ಕೇಳಿದ್ದಾರಲ್ಲ, ತನಿಖೆ ನಡೀಲಿರಿ, ಯಾರು ಫೋನ್ ಮಾಡಿದಾರೆ ನೋಡಿ ಅಂತ ಬಂದಾಗ ಅದರ ಪೂರ್ತಿ ವಿಚಾರಣೆ ಆಗುವವರೆಗೆ ಈಗ ಹೊರಗಡೆ ಇದ್ದವ್ರು ಹೊರಗಡೆನೆ ಇರ್ತಾರೆ, ಒಳಗಡೆ ಇದ್ದವ್ರು ಒಳಗಡೆನೆ ಇರ್ತಾರೆ. ಅದಕ್ಕೇನ್ ಸಮಸ್ಯೆ ಆಗಲ್ಲ. ಈಗ ತನಿಖೆ ವರದಿ ಆಧಾರದ ಮೇಲೆ ಹೊರಗಡೆ ಇದ್ದವ್ರ ಪಾತ್ರ ಇದ್ರೆ ಅವ್ರನ್ನ ಒಳಗಡೆ ತಗೊಂತಾರೆ, ಒಳಗಡೆ ಗಟ್ಟಿಯಾಗಿರೋ ತರ ನೋಡ್ಕೊಂತಾರೆ. ಫೈನ್ ಸರ್. ಇನ್ನೊಂದು ಕಡೆ ಇಬ್ಬರಿಗೂ ಸಂಬಂಧ ಇಲ್ಲದೆ ಥರ್ಡ್ ಪಾರ್ಟಿ ಇದ್ರೆ ಅಣ್ಣ ಕೂಡ ಅವ್ರ ಜೊತೆಗೆ ಸೇರಿಸ್ತಾರೆ ಬೇರೆ ಬೇರೆ ಕೇಸ್ಗಳಲ್ಲಿ. ಅದಕ್ಕೆ ಕಂಟೆಂಪ್ಟ್ ಆಗ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ನಾನೇನ್ ಹೇಳ್ತಾ ಇದ್ದೆ, ಇಟ್ಸ್ ಕಮೌಂಟ್ ಪ್ರಯತ್ನ ಮಾಡಿರೋದಕ್ಕಾಗ್ಲಿ ಯಾರೇ ಇದ್ರು ಕೂಡ ಅವ್ರನ್ನ ಈ ಕೇಸಿಗೆ ಸಂಬಂಧಪಟ್ಟಂಗೆ ಅಲ್ದೇನೆ ಅವ್ರಿಗೆ ಸಪರೇಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗುತ್ತೆ. ಓಕೆ ಸರ್. ಈಗ ಇಲ್ಲಿ ಈಗ ಯಾರೋ ಇವರು ಬಂದಿದ್ದಾರಲ್ಲ, ಇವ್ರ ರಕ್ಷಣೆ ಕತೆ ಹೇಗೆ ಸರ್? ಇವ್ರ ರಕ್ಷಣೆ ಅಂದರೆ ಯಾವ ಥರ ರಕ್ಷಣೆಯಲ್ಲಿರ್ತಾರೆ ಇವರು? ಇವತ್ತು ಇವರು ರಕ್ಷಣೆ ಕೊಡ್ರಿ, ಇವ್ರಿಗೆ ಸಾಕ್ಷಿ ಇದ್ದಾರೆ ಇವ್ರಿಗೆ ಅಂತ ಕೋರ್ಟ್ ಹೇಳಿದ್ಯಲ್ಲ, ಇವ್ರ ಪ್ರೊಟೆಕ್ಷನ್ ಅಂದರೆ ಹೇಗೆ? ಈಗ ಸದ್ಯಕ್ಕೆ ಟೆಂಪರರಿ ಪ್ರೊಟೆಕ್ಷನ್ ಅಂತ ಕೊಟ್ಟಿರ್ತಾರೆ, ಪೊಲೀಸ್ ಪ್ರೊಟೆಕ್ಷನ್ ಅಥವಾ ಪ್ರಾಸಿಕ್ಯೂಷನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅಂತ ಇದೆ. ಅಲ್ಲದೇನೆ ಈ BNS ಆಕ್ಟ್ ಅಂತ ನಾನೇನ್ ಹೇಳ್ತಾ ಇದ್ನಲ್ಲ, ಅದರಲ್ಲೂ ಕೂಡ 2023 ಆಕ್ಟ್ ನಲ್ಲೂ ಕೂಡ ದೇರ್ ಇಸ್ ಎ ಪ್ರೊವಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ದಿ ವಿಟ್ನೆಸಸ್. ಸೆಕ್ಷನ್ 398 ಅಂತ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸ್ಟ್ಯಾಚ್ಯುಟರಿ ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ಅದರ ಕೆಲವೊಂದು ಪ್ರೊವಿಷನ್ಸ್ ಆಡ್ ಮಾಡಿದ್ದಾರೆ. ಆ ನಂತರ ಅವ್ರಿಗೆ ಇನ್ನೊಂದು ಸೆಕ್ಷನ್ ಇದೆ, ಸೆಕ್ಷನ್ 216 ಅಂತ, ರೈಟ್ ಟು ಫೈಲ್ ಇನ್ ಇಮಿಡಿಯೇಟ್ ಕಂಪ್ಲೇಂಟ್. ಅವ್ರ ಕಂಪ್ಲೇಂಟ್ ಅನ್ನ ಕೋರ್ಟ್ ಮುಂದೆ ಫೈಲ್ ಮಾಡಬಹುದು ಅಥವಾ ಫೈಲ್ ಮಾಡಬಹುದು, ಅಥವಾ ಪೊಲೀಸ್ ಸ್ಟೇಷನ್ಗೂ ಕೂಡ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡಬಹುದು. ಮತ್ತೆ ಇನ್ನೊಂದು ವಿಡಿಯೋಗ್ರಾಫಿ, ಅಂದ್ರೆ ಕೋರ್ಟಿಗೆ ಬರೋದವ್ರಿಗೆ ತೊಂದರೆ ಆಗ್ತದೆ ಅಂತಂದ್ರೆ, ಅಥವಾ ಸಾಕ್ಷಿ ಹೇಳೋದು ಸೆಕ್ಯೂರಿಟಿ ರೀಸನ್ಸ್ ನಿಂದ ತೊಂದರೆ ಆಗ್ತದೆ ಅಂತ ಏನಾದ್ರೂ ಕೋರ್ಟಿಗೆ ಮನಗಂಡಲ್ಲಿ ಅಥವಾ ಪ್ರಾಸಿಕ್ಯೂಷನ್ ಆತರ ಅಭಿಪ್ರಾಯ ಪಟ್ಟಲ್ಲಿ ಇದು ವಿಡಿಯೋಗ್ರಾಫಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಸೆಕ್ಷನ್ 173 ಮತ್ತು 176 ಆಫ್ BNS ಮಾಡೋದನ್ನ ವಿಡಿಯೋಗ್ರಾಫಿ ಮಾಡಿ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ನಾವೇನ್ ಹೇಳ್ತೇವೆ, ಹಾವಭಾವಗಳನ್ನು ಕೂಡ ಗಮನಿಸಲಾಗ್ತದೆ. ಅಂದ್ರೆ ಥ್ರೆಟನ್ ಆಗಿದ್ದಾನೆ ಅಂತ ಒಬ್ಬಾಗ್ಲೇ ಬಂದಿತ್ತು ಅಂತಂದ್ರೆ ಅವನು ಮತ್ತು ಹೆದರಿಕೆಯಲ್ಲೇ ಹೇಳ್ತಾ ಇದ್ದಾನ, ಅಥವಾ ವೆದರ್ ಈಸ್ ಸ್ಟೇಟ್ಮೆಂಟ್ ಇಸ್ ವಾಲಂಟರಿ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ನಾನು ಇಬ್ಬರು ಅತಿಥಿಗಳನ್ನು XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಲೋಕೇಶ್ವರ್ ಸರ್ಗೆ ಒಂದು ಕ್ವಶನ್ ಇರುತ್ತೆ. ಲೋಕೇಶ್ವರ್ ಸರ್, ನ್ಯಾಯಾಧೀಶೆ ಸುಜಾತಾ ಸಾಮ್ರಾಣಿಯವರು ಈ ವಿಚಾರಕ್ಕೆ ಗರಂ ಆಗ್ತಾರೆ. ಸಾಕ್ಷಿ ಹೇಳಿಕೆ ತಿರುಚುವುದಕ್ಕೆ ಪ್ರಯತ್ನ ಮಾಡಿರೋದು ಪ್ರೈಮಾಫೆಸಿ ಕಂಡು ಬರ್ತಾ ಇದೆ ನಮಗೆ. ಯಾವುದೇ ವ್ಯಕ್ತಿ ಸಾಕ್ಷ್ಯ ನಾಶಪಡಿಸಲು ತಿರುಚಲು ಯತ್ನಿಸಿದರೆ ಕೋರ್ಟ್ ಅಂಥವ್ರನ್ನ ಯಾವತ್ತೂ ಕ್ಷಮಿಸುವುದಿಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಒಂದು ಕಡೆ ಹೇಳ್ತಾರೆ. ಸೊ ಪ್ರಮುಖ ಆದೇಶಗಳು ತಾನು ನೀಡಿದಂಥ ಹೇಳಿಕೆಗೆ ಪ್ರತ್ಯೇಕ ಅಫಿಡವಿಟ್ ಸಲ್ಲಿಸಿ, ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂಥೇಳಿ ಸಾಕ್ಷಿ ಸಂದೀಪ್ಗೆ ಕೋರ್ಟ್ ನಿರ್ದೇಶನ ಕೊಡುತ್ತೆ. ಏನಪ್ಪ ನೀನು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲಪ್ಪ, ಇದಕ್ಕೆ ಪ್ರತ್ಯೇಕಗೊಂದು ಅಫಿಡವಿಟನ್ನು ನೀನು ಹಾಕು, ಪ್ರಮಾಣ ಪತ್ರವನ್ನು ಸಲ್ಲಿಸು ನೀನು ಅಂಥೇಳಿ ಸಂದೀಪ್ಗೆ ಹೇಳಿರೋದು ಕೋರ್ಟ್.
ಸೊ ಸಾಕ್ಷಿಗೆ ಪ್ರಾಣ ಭಯ ಬೆದರಿಕೆ ಬರದಂತೆ ಪೊಲೀಸರು ರಕ್ಷಣೆ ಕೊಡಬೇಕು ಅಂತ ಒಂದು ಕಡೆ ಇದೆ ಸರ್. ವಿಚಾರಣೆ ಮುಗಿಯೋವರೆಗೂ ಆ ರಕ್ಷಣೆ ಇರಬೇಕು ಅಂತ ಕೂಡ ಆದೇಶ ಇದೆ. ಪ್ರಕರಣದ ತನಿಖಾಧಿಕಾರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಇಲ್ಲಿ ಕೋರ್ಟ್ ಕೊಡ್ತಾ ಇದೆ. ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಸತ್ಯ ಹೇಳಿ ಅಂತ ಕೋರ್ಟ್ ಹೇಳಿಬಿಟ್ಟಿದೆ ಸರ್. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರಿಗೆಲ್ಲ ಈ ಥರದ್ದು ಇದೆಯಲ್ಲೋ ಇದಕ್ಕೆ ಒಂದು ಟೈಮ್ ಚೌಕಟ್ಟು ಅಂತ ಇರುತ್ತಾ, ಸಮಯದ ಮಿತಿ ಇರುತ್ತಾ? ನೋಡಿ ಲೋಕೇಶ್ವರ್ ಅವರೇ, ನೀವು ಇದಕ್ಕೆ ಕರೆಯ ಸತ್ಯಾಸತ್ಯತೆ, ಇದರ ಸಾಚಾತನ ನೀವು ನಮಗೆ ತಿಳಿಸ್ಬೇಕು ಕೋರ್ಟ್ಗಿಂತ ಇದೆಯಾ, ಅಥವಾ ನೀವು ಎಷ್ಟು ದಿನ ಬೇಕಾದ್ರೂ ಟೈಮ್ ತಗೊಂಡು ಅದು ತನಿಖೆ ರಿಪೋರ್ಟ್ ಕೊಡಬಹುದಾ ನೀವು ಅಂತ? ಇಲ್ಲ, ಜಡ್ಜ್ ಅವರು ಡಿಸ್ಕಷನ್ ಇದರಲ್ಲಿ ಗೈಡೆನ್ಸ್ ಇರೋಬೇಕಾದ್ರೆ ಈ ವಿಟ್ನೆಸ್ಗಳಿಗೆ ಇನ್ಫ್ಲೂಯೆನ್ಸ್ ಮಾಡೋದು ಓಕೆ, ಅವಕಾಶ ಏನಾದ್ರು ಕೋರ್ಟ್ ತಕ್ಷಣ ಕ್ರಮ ತಗೊಳ್ಳೋ ಪ್ರಯತ್ನ ಮಾಡದಿದ್ರೆ ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ವಿಟ್ನೆಸ್ಗಳಿಗೂ ಇದೇ ಪರಿಸ್ಥಿತಿ ಆಗ್ಬಹುದು ಅನ್ನೋದು ನಾಲೆಡ್ಜ್ ಕೋರ್ಟ್ ತಗೊಳುತ್ತೆ. ಅದನ್ನ ಇಟ್ಕೊಂಡೆ ಶೀಘ್ರವಾಗಿ 1 ವಾರದಲ್ಲೋ 2 ವಾರದಲ್ಲೋ ಅಥವಾ ಜಾಸ್ತಿ ಅಂದ್ರೆ 1 ತಿಂಗಳೊಳಗೋ ಇದಕ್ಕೆ ರಿಪೋರ್ಟ್ ಕೊಡಿ ಅಂತ ಹೇಳಿ 100% ಇನ್ಸಿಸ್ಟ್ ಮಾಡಿ ತನಿಖೆಗೆ ಆದೇಶ ಮಾಡೋದು. ಒಂದು ಅಪರಾಧಿಗಳಿಗೆ ಅನುಕೂಲ ಆಗ್ಲಿ ಅಂತ ಸಾಕ್ಷಿ ತೀರ್ಚೋ ಪ್ರಯತ್ನ ಆಗಿದೆ ಅಂತ ಒಂದ್ ಕಡೆ ನಾವು ಅನ್ಕೋಬಹುದು. ಇನ್ನೊಂದ್ ಕಡೆ ಇದು ಫಿಲಂ ಲ್ಯಾಂಡ್ ಅಲ್ಲಿ ಈತನ ದರ್ಶನ್ಗೆ ಆಗದಂತ ಒಂದು ದೊಡ್ಡ ದೊಡ್ಡ ಟೀಮ್ಗಳು ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವರು ಸಾಕಷ್ಟು ಅಲ್ಲಿ ದ್ವೇಷಗಳನ್ನ ಕಟ್ಕೊಂಡಿದ್ರು ದೊಡ್ಡ ದೊಡ್ಡ ಹೀರೋಗಳು ಜೊತೆ ಎಲ್ಲ. ಇನ್ನೊಂದ್ ಯಾವ್ದಾರ ಟೀಮು ನೀವು ತೊಂದರೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೆ ಅನ್ನೋದು ಪ್ರಶ್ನೆನೂ ಇರುತ್ತೆ ಇಲ್ಲಿ. ಓಕೆ, ತನಿಖೆಯನ್ನ ತಕ್ಷಣ ಮಾಡಿ ಇವ್ರ ಆರೋಪಿಗಳ ಪರವಾಗಿ ತೊಂದರೆ ಆಗ್ಲಿ, ವಿಟ್ನೆಸ್ಗಳು ಡಿಸ್ಟರ್ಬ್ ಆಗಿ ನಮ್ಗೆ ಅನುಕೂಲ ಆಗ್ಲಿ ಅಂತ ಅನ್ಕೊಂಡಾದ್ರೆ ಅವಾಗ ಆರೋಪಿಗಳ ಒಂದು ಮುಂದಿನ ಒಂದು ಪರಿಸ್ಥಿತಿ ಕಠಿಣವಾಗುತ್ತೆ. ಬೇರೆಯವ್ರು ಮಾಡಿದ್ರೆ ಅವ್ರಿಗೆ ಈಗ ಆಲ್ರೆಡಿ ಹೇಳಿದಿವಲ್ಲ ಸೆಕ್ಷನ್ಸ್ಗಳು, ಆ ಪ್ರಕಾರದಲ್ಲಿ ಸಜಾ ಹೊಡೆಯೋದಕ್ಕೆ ಅವ್ರಿಗೆ ಸಪರೇಟ್ ಒಂದು FIR ಅನ್ನ ಮಾಡಿ ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಅವಕಾಶ ಇರುತ್ತೆ. ಓಕೆ, ಫೈನ್. ಸಂಕೇತ್ ಸರ್, ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಇಲ್ಲಿ. ಈಗ ಇದೊಂದು ತನಿಖೆಗೆ ಆದೇಶ ಮಾಡಿದ್ರು, ಯಾರು ಫೋನ್ ಮಾಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ, ಯಾರು ಈ ಥರ ಮಾಡು, ಸಾಕ್ಷಿಗೆ ರಕ್ಷಣೆ ಕೊಡಿ ಅಂತೆಲ್ಲ ಹೇಳಿಬಿಟ್ರು. ಒಬ್ರು ಯಾರೋ ಪೊಲೀಸ್ ಅಧಿಕಾರಿ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಕೇಸಲ್ಲಿ ದರ್ಶನ್, ಈಗ ಈ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ 60 ಸಾಕ್ಷಿಗಳ ವಿಚಾರಣೆ 1 ತಿಂಗಳಲ್ಲೋ 2 ತಿಂಗಳಲ್ಲೋ 3 ತಿಂಗಳಲ್ಲೋ ತ್ವರಿತಗತಿಯಲ್ಲೋ ಮುಗಿದು ಹೋಯಿತು ಅಂತ ಅಂದ್ಕೊಳ್ಳಿ ಸರ್. ಆಗ ದರ್ಶನ್ ಮತ್ತು ಇತರರು ಸಹಚರರು ಒಂದು ವೇಳೆ ಬೇಲ್ಗೆ ಅರ್ಜಿ ಹಾಕೊಳ್ಬೇಕಾದ್ರೆ ಬಂದಿಲ್ಲ, ಅವನು ಥ್ರೆಟ್ ಆಗಿದೆಯಲ್ಲ, ಆ ಥ್ರೆಟ್ ಆಗಿರೋ ರಿಪೋರ್ಟ್ ಬಂದಿಲ್ಲ, ಅದರ ತನಿಖೆನೇ ಮುಗಿದಿಲ್ಲ, ಸ್ವಾಮಿ ಇವ್ರನ್ನ ಆಚೆ ಬಿಟ್ಬಿಟ್ರೆ ತನಿಖೆ ಇನ್ನೂ ಅಲ್ಲಿ ನಡೀತಾ ಇದೆ, ಇನ್ನೂ ಫೋನ್ ಕಾಲ್ ಮಾಡಿ ಇನ್ನೂ ಗಾಬರಿ ಪಡಿಸ್ತಾರೆ ಇವರು, ಇದನ್ನ ಪ್ರಾಸಿಕ್ಯೂಷನ್ ಕೇಳಬಹುದಲ್ವಾ ಸರ್ ಅಂತ? ಈಗ ಏನು ಅಂತ ಹೇಳಿ ಬೆದರಿಕೆ ಕರೆಗಳು, ಇದ್ರ ಬಗ್ಗೆ ನಿರ್ದಿಷ್ಟ ಅವಧಿಯಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸೋದಕ್ಕೆ ಕೊಡ್ತಾರೆ ಕೋರ್ಟ್ ಅಂತ. ತನಿಖೆಗೆ ಈ ತನಿಖಾ ವರದಿ ಬರೋವರೆಗೆ ಈ ಪ್ರಾಸಿಕ್ಯೂಷನ್ ದಲ್ಲಿ ಏನು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗ್ತಾ ಇದೆ ಅವ್ರ ಪರವಾಗಿ, ಅವು ಯಾವುದನ್ನು ಕೂಡ ಅದನ್ನ ಹೋಲ್ಡ್ ನಲ್ಲಿ ಇಡ್ತಾರೆ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಇಷ್ಟೊಂದು ಸಂಶಯ ಕಷ್ಟ ಆಗತ್ತೆ. ನಿಜವಾಗ್ಲೂ ಹೆದರಿಕೆ ಇತ್ತು ಅಂತಂದ್ರೆ, ಅದು ಹೆದರಿಕೆ ಇದೆ ಅಂತ ಏನಾದ್ರು ಪ್ರೂವ್ ಆಯ್ತು ಅಂತ ತಿಳ್ಕೊಳ್ಳಿ, ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಈಗಾಗಲೇ ಕೋರ್ಟ್ ಮುಂದೆ ಇರೋದ್ರ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡ್ಬಿಡುತ್ತೆ. ಇಷ್ಟು ದಿನ ಅವ್ರಿಗೆ ಹೇಳೋದಾಗ್ಲಿ ಅಥವಾ ಈವರೆಗೆ ಏನಾದ್ರು ಇವತ್ತಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಅದು ಸತ್ಯದಿಂದ ಕೂಡಿದೆಯೋ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಆ ಟ್ರಯಲ್ ಎಂಟೈರ್ ಪ್ರೋಸೆಸ್ ಆಫ್ ಟ್ರಯಲ್ ನಿಂತು ಬಿಡುತ್ತೀಗ. ಬೇರೆಯವ್ರದ್ದು ಸ್ಟೇಟ್ಮೆಂಟ್ ಬಂದಿಲ್ಲ ಅಂದ್ರೂ ಕೂಡ ಇಶ್ಯೂ ದ ಕೋರ್ಟ್ ನಾಟ್ ಪ್ರೊಸೀಡ್ ಟು ರೆಕಾರ್ಡ್ ಎವಿಡೆನ್ಸ್ ಅಂತ ನನ್ನ ಅಭಿಪ್ರಾಯ. ಒಂದು, ಯಾಕಂದ್ರೆ ಅದಕ್ಕೆ ಸತ್ಯಾಸತ್ಯತೆ ಬರೋವರೆಗೆ ಟ್ರಯಲ್ ಇದೇ ರೀತಿ ಇವರು ವಿರುದ್ಧ ಮುಂದುವರಿಬೇಕೋ ಬೇಡ ಅನ್ನೋದ್ರ ಬಗ್ಗೆ, ಅಥವಾ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಬೇಕಾಗುತ್ತೆ ಕೋರ್ಟ್ಗೂ ಕೂಡ. ಅದು ನಾಳೆ ಇವರೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ ನಂತರ ಈಗಾಗಲೇ ರೆಕಾರ್ಡ್ ಆಗಿರೋ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ಇಂಟಿಮಿಡೇಟೆಡ್.
ಈಗಾಗಲೇ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬಿಟ್ರು ಅಂದ್ರೆ ನಾಳೆ ತನಿಖೆ ಆದಾಗ ತನಿಖಾ ವರದಿಯಲ್ಲಿ ಅವ್ರು ನಿಜವಾಗ್ಲೂ ಜೀವ ಬೆದರಿಕೆ ಇತ್ತು ಅಂತ ಸರ್ ಬಂದಾಗ ಇಲ್ಲಿ ಸಂಕೇತ್ ಸರ್ ಈಗ ಹೇಳಿರೋ ಸ್ಟೇಟ್ಮೆಂಟ್ ಅದನ್ನ ಎಷ್ಟರ ಮಟ್ಟಿಗೆ ಒಪ್ತೀರಿ ನೀವು? ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ ಅದು ಸರ್. ಸತ್ಯದಿಂದ ಕೂಡಿದೆಯೋ ಅಥವಾ ಥ್ರೆಟ್ದಿಂದ ಕೂಡಿದೆಯೋ, ಥ್ರೆಟ್ಗಾಗಿ ಅವನ ಆ ಮನುಷ್ಯ ಹೇಳಿಕೆ ಕೊಟ್ಟಿದ್ದಾನ ಏನು ಅನ್ನೋದು ಅದು ಎಲ್ಲ ಬಹಳ ಗಂಭೀರವಾದ ಅದಕ್ಕೆ ಪರಿಣಾಮ ಮತ್ತು ವಿಚಾರಗಳು ಇರೋದ್ರಿಂದ ಆ ಎಂಟೈರ್ ಪ್ರೊಸೆಸ್ ನಿಂತು ಬಿಡುತ್ತೆ. ಅದಕ್ಕಾಗಿ ಅತಿ ಶೀಘ್ರವಾಗಿ ತನಿಖೆ ಮಾಡಿ ವರದಿ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಕಾಲಾವಧಿಯನ್ನು ಫಿಕ್ಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸಂಖ್ಯೆ ಸರ್, ಇಲ್ಲಿ ನನ್ನ ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ, ಸಾಕ್ಷಿ ನಂಬರ್ 49 ಈ ವ್ಯಕ್ತಿ 49ನೇ ವ್ಯಕ್ತಿಗೆ ಯಾವುದೋ ಕಾಲು ಬಂತು ಅಂತ ಮಾತ್ರಕ್ಕೆ ಇಲ್ಲಿವರೆಗೂ 5 ಸಾಕ್ಷಿನೋ 10 ಸಾಕ್ಷಿನೋ 15 ಇನ್ವ್ಯಾಲಿಡ್ ಆಗ್ಬಿಡುತ್ತಾ ಸರ್? ಎಲ್ಲವೂ ಇನ್ವ್ಯಾಲಿಡ್ ಆಗ್ಬಿಡುತ್ತಾ? ಏನೋ ಬೆದರಿಕೆ ಮೇಲೆ ಯಾರೋ ಬಂದು ಹೇಳಿಬಿಟ್ಟಿದ್ದಾರೆ ಇಲ್ಲಿ ಅಂತ ಆಗ್ಬಿಡುತ್ತಾ ಅದು? ಇಲ್ಲಿವರೆಗೆ ಆ ಸಾಕ್ಷಿಗಳು ಏನು ಆರೋಪ ಮಾಡಿಲ್ಲ. ಕರೆಕ್ಟ್. ಯಾವುದೇ ಅವ್ರಿಗೆ ತೊಂದರೆ ಆಗಿದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಯಾವುದೇ ಪ್ರಶ್ನೆ ಇಲ್ಲದೆ, ಯಾವುದೇ ನಿರ್ಬಿಡೆಯಿಂದ ಸಂಶಯ ಇಲ್ಲದೆ ಆಗಿದೆ. ಈಗ ಮುಂದುವರೆದು ಸಾಕ್ಷಿಗಳನ್ನ ನೀವು ಮಿಕ್ಕಿದ ಎವಿಡೆನ್ಸ್ ಅನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ, ಟ್ರಯಲ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಇದರಲ್ಲಿ ಏನಾದ್ರೂ ಸೂಕ್ತ ಭದ್ರತೆಯನ್ನು ಒದಗಿಸಲಾಗ್ತದೆ. ಅವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಕಾನೂನಾತ್ಮಕವಾಗಿ ಅವ್ರಿಗೆ ಕ್ರಮ ಕೈಗೊಳ್ಬೇಕು ಅದನ್ನ ಮಾಡ್ತಾರೆ. ಬಟ್ ಈಗ ಏನಾದ್ರೂ ಇದು ಸುಳ್ಳಿತ್ತು ಅಂತ ತಿಳ್ಕೊಳ್ಳಿ, ಇವ್ರ ಮೇಲೆ ಕ್ರಮ ಶುರು ಮಾಡ್ತಾರೆ. ಆ ನಂತರ ಯಾರು ಮಾಡಿದ್ರು ಏನು ಎಂತ ಅನ್ನೋದ್ರ ಬಗ್ಗೆ ಸಪರೇಟ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಡಿಫರೆಂಟ್. ಬಟ್ ಈಗ ಆಗಿರುವಂತ ಸ್ಟೇಟ್ಮೆಂಟ್ ಗಳಿಗೆ ಏನು ಬಾಧ್ಯತೆ ಬರಲ್ಲ. ಅಥವಾ ಇನ್ನೂ ಒಂದ್ ಹೇಳ್ತೀನಿ ನಿಮಗೆ, ಈಗ ಯಾರು ಕಾಂಟ್ಯಾಕ್ಟ್ ಮಾಡಿದಾರಲ್ಲ ಅಥವಾ ಯಾರು ಥ್ರೆಟನ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ ತನಿಖೆ ಮಾಡಿದಾಗ ಅವನ್ ಹಿಂದೆನೂ ಕೂಡ ಇಂತಿಂತ ಸಾಕ್ಷಿಗಳಿಗೆ ನಾನು ಫೋನ್ ಮಾಡಿದ್ದೆ ಅಂತ ಏನಾದ್ರು ಅದರಲ್ಲಿ ಹೇಳಿದ ಅಂದ್ರೆ, ಅಥವಾ ತನಿಖಾ ಸಂದರ್ಭದಲ್ಲಿ ಬೇರೆ ಬೇರೆ ವಿಟ್ನೆಸ್ ಗಳ ಜೊತೆಗೆ ಅವನು ಕಾಂಟ್ಯಾಕ್ಟ್ ಮಾಡಿದ್ದ, ಅವ್ರದ್ದು ಈಗಾಗಲೇ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಅದರ ವ್ಯಾಲಿಡಿಟಿ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಈಗಾಗಲೇ ಆಗಿದೆ ಅಂದ್ರೂ ಕೂಡ ಅದು ರಿಓಪನ್ ಆದಂಗ ಆಗುತ್ತೆ. ಸರ್ ಇನ್ನೊಂದು ಆಯ್ತು ಸರ್, ಇದೆಲ್ಲ ಈ ಕಡೆ ಆಯ್ತು. ನಾವೆಲ್ಲ ಕಂಬಿ ಹಿಂದೆ ಇದ್ದೀವಿ, ವರ್ಷಗಾನಗಟ್ಲೆಯಿಂದ ನಾನು ಜೈಲಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ. ಇಲ್ಲಿ ಆಚೆ ಏನೇನು ಮಾಡ್ತಿದಾರೋ ಗೊತ್ತಿಲ್ಲ ಸ್ವಾಮಿ. ಸುಖ ಸುಮ್ಮನೆ ನಮ್ಮನ್ನು ಈ ಥರ ಇದ್ರ ಮಧ್ಯದಲ್ಲಿ ಎಳಿತಾ ಇದ್ದಾರೆ. ಕೇಸ್ ಸ್ಟ್ಯಾಂಡ್ ಸ್ಟಿಲ್ ಆಗಲಿ, ಪ್ರೊಲಾಂಗ್ ಆಗಲಿ, ನಮ್ಗೆ ಇವ್ರು ಯಾರೂ ಗೊತ್ತಿಲ್ಲ, ನಾನು ಇದರಲ್ಲಿ ಗಿಲ್ಟಿ ಅಲ್ಲ, ಇವ್ರೇನಾದ್ರೂ ಅರ್ಜಿ ಹಾಕೊಳ್ಳಿಕ್ಕೆ ಡಿಫೆನ್ಸ್ ಅವ್ರಿಗೆ ಅವಕಾಶ ಇರುತ್ತೆ ಸರ್ ಇದರಲ್ಲಿ? ಇವ್ರ ಮೇಲೆ ಯಾರು ಆರೋಪ ಮಾಡಿದ್ದಾರೆ ಈಗ ಒಂದು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟ ಮಾತ್ರಕ್ಕೆ ಅದು ಸತ್ಯ ಅಂತ ನಾವ್ ಈಗಲೇ ಹೇಳಕ್ ಆಗಲ್ಲ. ಸತ್ಯ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ, ವರದಿ ಬಂದಿಲ್ಲ. ಸತ್ಯ ಅಂತ ಬಂದು ವರದಿ ಬಂದಾಗ ಅದರ ಮುಖಾಂತರ ಏನಾದ್ರು ಅವ್ರ ಸಮನ್ಸ್ ಇಶ್ಯೂ ಮಾಡಿದಾಗ ಅದಕ್ಕೆ ಉತ್ತರ ಹೇಳ್ಬೇಕಾಗತ್ತೆ ಅವ್ರು, ನಾವು ಇದರಲ್ಲಿ ಭಾಗವಹಿಸಿದೀವೋ ಇಲ್ವೋ ಅನ್ನೋದ್ರ ಬಗ್ಗೆ. ಅಥವಾ ಅವ್ರ ಭಾಗ ಅಥವಾ ಅವ್ರ ಪಾತ್ರ ಇದೆ ಅಂತಂದ್ರೆ ಪ್ರಾಸಿಕ್ಯೂಷನ್ ದವ್ರು ಅದನ್ನ ಸಾಬೀತ್ ಮಾಡ್ಬೇಕಾಗ್ತದೆ. ಬರೀ ಹೇಳಿಕೆ ಮಾತ್ರಕ್ಕೆ ಅದ್ರ ಮೇಲೆ ಆಧಾರದ ಮೇಲೆ ಹೋಗಕ್ಕಾಗಲ್ಲ. ಬಟ್ ಅದಕ್ಕಾಗಿ ಒಂದು ಕಾನೂನದ ಪ್ರಕ್ರಿಯೆ ಇದೆ, ಪ್ರಕ್ರಿಯೆ ಆಧಾರದ ಮೇಲೆ ಇವೆಲ್ಲ ಹೋಗುತ್ತೆ. ಬಟ್ ಈಗ ಸತ್ಯದ ಮಟ್ಟಿಗೆ ನಾನು ಹೇಳೋದಾದ್ರೆ, ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಇಮ್ಯಾಜಿನ್ role here to threaten a witness at this stage from the accused ಅಂತ ಹೇಳಿ, because it requires an ಲೋಕೇಶ್ವರ್ ಸರ್, ಇಂಥ ಸಂದರ್ಭಗಳಲ್ಲಿ ನಾವೆಲ್ಲ ಬಾರಿಂದ ಇದ್ದೀವಿ, ನಾವೆಲ್ಲ ಜೈಲಲ್ಲಿದ್ದೀವಿ, ಇದು ಯಾರು ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ, ನಾವು ಯಾರೊಂದಿಗೂ ಸಂಪರ್ಕದಲ್ಲಿಲ್ಲ, ನಾವು ಯಾರಿಗೂ ದೂರವಾಣಿ ಕರೆ ಮಾಡಿಲ್ಲ, ನಾವು ಯಾರಿಗೂ ಹಣ ಕೊಟ್ಟಿಲ್ಲ, ಎಲ್ಲಿ ಕರೆ ಮಾಡಿದ್ದೀವಿ ನಾವು? ಅವ್ರವ್ರು ಕರೆ ಮಾಡಿಕೊಂಡು ಅವ್ರವ್ರು ನಮ್ಮ ಮೇಲೆ ಈ ಥರ ಬ್ಲೇಮ್ ಮಾಡಿದ್ರೆ ಇದಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತೀರಿ ಅಂತ ಹೇಳಿ ನಾಳೆ ದಿನ ಏನೋ ಯಾರಿಗೂ ಸಂಬಂಧ ಇಲ್ಲ, ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಿ ನೀವು ಇದನ್ನ? ಈಗಲೇ ಈಗಾಗಲೇ ಅನ್ಲೆಸ್ ಆ ಪರ್ಟಿಕ್ಯುಲರ್ ಆರೋಪಿಗೆ ನಿನ್ ಕಡೆಯಿಂದ ಥ್ರೆಟ್ ಆಗಿದೆ, ಮತ್ತೊಂದಾಗಿದೆ ಅನ್ನೋದು ವಿಚಾರ ಬರೋವರೆಗೂ ಯಾರು ಇದು ತಮ್ಮ ದಾವೆ ಕರ್ಕೊಂಡ್ ಗಾಯ ಮಾಡ್ಕೊಳಕ್ ಹೋಗೋದಿಲ್ಲ. ಯಾರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರು ಹೆಗಲ್ ಮುಟ್ಕೊಂಡ್ ನೋಡ್ಕೊಂಡ ಅಂತ ಯಾರನ್ನು ಈಗ ತಗಲಾಕಣಕ್ ಹೋಗೋದಿಲ್ಲ. ಆ ವ್ಯಕ್ತಿಗೆ ಏನಾದ್ರೂ ಕೋರ್ಟ್ ಇಂಥವ್ರಿಂದ ಆಗಿದೆ ಅಂತ ಗೊತ್ತಾಗಿ ಅವರಿಂದ ಎಕ್ಸ್ಪ್ಲನೇಷನ್ ಕಾಲ್ ಮಾಡೋದು, ಮತ್ತೊಂದು ವಿಚಾರ ಬಂದಾಗ ಅಥವಾ ತನಿಖಾಧಿಕಾರಿ ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಆ ಸಂದರ್ಭದಲ್ಲಿ ಅವರು ಕೋರ್ಟ್ಗಳಿಗೆ ನಮ್ಗೆ ಯಾವ್ದೇ ಸಂಬಂಧ ಇಲ್ಲ, ಇನ್ನೊಂದಿಲ್ಲ ಅಂತ ಅರ್ಜಿ ಹಾಕೊಳ್ಳೋದು, ಡಿಫೆನ್ಸ್ಗೆ ಅವ್ರು ಫೈಟ್ ಮಾಡೋದು, ಅದೆಲ್ಲ ಸಹಜವಾಗಿ ನಡೆಯುತ್ತೆ. ಈ ಸ್ಟೇಜ್ ಅಲ್ಲಿ ಅದು ಎಲ್ಲಿಂದ ಆಗಿದೆ? ನಾನು ಹೇಳಿದ್ನಲ್ಲ, 2 ಚಾನ್ಸಸ್. ಒಂದು ಆರೋಪಿ ಪರವಾಗಿ ಆಗ್ಲಿ ಅಂತ ಒಂದ್ ಕಡೆ ಇರ್ಬೋದು, ಅದು ಆರೋಪಿ
ಗಳಿಗೆ ತೊಂದರೆ ಆಗ್ಲಿ ಅಂತ ಇನ್ನೊಂದ್ ಯಾವ್ದೋ ಟೀಮ್ ಮಾಡಿರ್ಬೋದು. ಹ್ಮ್ ಹಾಗಾಗಿ ಆ ಅವಕಾಶನ ಎರಡು ಕಡೆದು ಮುಗಿಯೋವರೆಗೂ ಹ್ಮ್ ಆ ಪ್ರಶ್ನೆಗಳು ಬರೋದಿಲ್ಲ. ಹ್ಮ್ ಯಾರು ಈಗ್ಲೇ ಫ್ರೀ ಟೈಮ್ ಅಂತ ಹೇಳ್ತೀವಿ ಇದಕ್ಕೆ ಈ ಟೈಮ್ ತಗಲಾಕಣೋದಿಲ್ಲ. ಹ್ಮ್ ಫೈನ್. ನಾನು ಸಂಕೇತ್ ಸರ್ ಕೇಳ್ಬಿಟ್ಟು, ಸಂಕೇತ್ ಸರ್, ಈಗ ಒಂದಷ್ಟು ರಾಘವೇಂದ್ರಣ್ಣ, ನಂದೀಶೋ, ರವಿ, ಧನರಾಜ್, ವಿನಯ್, ದೀಪಕ್, ಕಾರ್ತಿಕ್, ಯಶೋಮೂರ್ತಿ, ನಿಖಿಲ್, ಇವ್ರಿಗೆಲ್ಲರಿಗೂ ಇದೊಂದು ದೊಡ್ಡ ಸಮಸ್ಯೆ ಆಗಬಲ್ಲದ ಕಾರಣ ಆಚೆ ಇರೋ ಇದಕ್ಕೆ ಪ್ರಾಸಿಕ್ಯೂಷನ್ ಅವರು ನೇರವಾಗಿ ಇವ್ರ ಕಡೆ ಬೊಟ್ಟು ಮಾಡ್ತಾರ, ಅವ್ರ ಬೇಲ್ ಕ್ಯಾನ್ಸಲ್ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿತಾರ. ಈಗ ಅಟ್ ದ ಸೇಮ್ ಟೈಮ್ ಡಿಫೆನ್ಸ್ನವರು ಕಡೆಯ ಆರೋಪಿಗಳನ್ನು ನನ್ನ ಕಕ್ಷಿದಾರ ಇವರು, ನನ್ನ ಕಕ್ಷಿದಾರ ಇವರು, ಇವ್ರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನಮಗೇನು ಗೊತ್ತಿಲ್ಲ ಸ್ವಾಮಿ, ಈ ಥರದ ಡಿಫೆನ್ಸ್ ಮೋಡ್ಗೆ ಹೋಗ್ಬಿಡ್ತಾರ ಈಗ ಅಂತ, ಐಸೋಲೇಟ್ ಮೋಡ್ಗೆ. ಈಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ಯಾರು ನೋಡ್ಕೊಳಕ್ ಹೋಗಲ್ಲ. ಅದು ಕುಂಬಳಕಾಯಿ ಇದೆಯಾ, ಅದು ಕದ್ದಿದಾರ ಅಥವಾ ಕಳ್ಳತನ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಮೊದಲು ತನಿಖೆ ಆಗೋವರೆಗೆ ಈಗ ನಾವೇ ಕಳ್ಳತನ ಮಾಡಿದೀವಿ ಅಂತ ಓಡಾಡಿ ಆ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸಕ್ ಹೋಗಲ್ಲ. ಇದು ಒಂದು. ನಿಜವಾಗ್ಲೂ ಒಳಗಿದ್ದವ್ರಿಂತ ಕೆಲಸ ಮಾಡಿದ್ರು ಅಂತಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಭಯ ಇರ್ತದೆ. ಭಯವಾದ ವಾತಾವರಣ ಆಗ್ಲಿ ಸೃಷ್ಟಿಯಾಗಿರುತ್ತೆ ಅವ್ರಿಗೆ. ಹೊರಗಿದ್ದವ್ರಿಂತ ಕೆಲಸ ಮಾಡಿದ್ರು ಅಂದ್ರೆ ಅವ್ರಿಗೂ ಕೂಡ ಭಯ ಇರುತ್ತೆ. ಮತ್ತೆ ಏನು ಯಾರಿಗೆ ಅವ್ರು ಕನೆಕ್ಟ್ ಇದ್ದಾರೆ, ಯಾರ ಮುಖಾಂತರ ಯಾರು ಪ್ರಯತ್ನ ಮಾಡಿರ್ತಾರಲ್ಲ, ನಾನು ಹೇಳೋದು ಆರೋಪಿಗಳ ಸಂಬಂಧ, ಒಳಗಿದ್ದವರಾಗ್ಲಿ ಹೊರಗಡೆ ಇದ್ದವ್ರು, ಅವ್ರಿಗೆ ಈಗಾಗ್ಲೇ ನೆಮ್ಮದಿ ಹಾಳಾಗಿರುತ್ತೆ. ನಾವು ಮಾತಾಡೋದೇ ಬೇಡ, ಅವ್ರಿಗೆ ನೆಮ್ಮದಿ ಹಾಳಾಗಿರುತ್ತೆ. ಆದ್ರೆ ಅದಕ್ಕೆ ಏನೂ ಸಂಬಂಧ ಇಲ್ಲದೆ ಇದ್ದವನ್ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ದ, ನಾ ಹೇಳಿದ್ದಲ್ಲ ಅಣ್ಣ ಅಂತ ಹೇಳಿ ಬರ್ತಾರೆ ಅಂತ ಹೇಳಿ, ಅಣ್ಣ ಅಕ್ಕ ಅಂತ ಯಾರು ಬರ್ತಾರೆ, ಇವರೆಲ್ಲ ಅಂತ ಪಾರ್ಟಿ ಇದ್ರು ಅವ್ರಿಗೂ ಕೂಡ ಸ್ವಲ್ಪ ಈಗ ಬಿಸಿ ತಟ್ಟಿರುತ್ತೆ. ಅವ್ರು ಎಷ್ಟ್ ಜನ ಎಲ್ಲಿ ಓಡ್ ಹೋಗಿರ್ತಾರ ಗೊತ್ತಿಲ್ಲ. ಈಗ ಆ ತರ ನಿಜವಾಗ್ಲೂ ಮಾಡಿದ್ರೆ, ನಿಜವಾಗಿ ಇರ್ಲಿಲ್ಲ ಅಂತಂದ್ರೆ ಈ ಮನುಷ್ಯ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹಿಂಗೂ ಆಗಿರುತ್ತೆ. ಇವತ್ತಿಗೆ ನಿದ್ದೆ ಬರಲ್ಲ ಅವ್ರಿಗೆಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವೆಲ್ಲ ಬಹಳ ಹುಡುಗಾಟ ಅಲ್ಲ. ಕೋರ್ಟಿನ ವಿಚಾರ, ಕೋರ್ಟಿನ ಪ್ರಕ್ರಿಯೆ, ಕೋರ್ಟ್ನಲ್ಲಿ ಸಾಕ್ಷಿ ಕೊಡ್ಬೇಕಾದಾಗ ಸುಳ್ಳು ಸಾಕ್ಷಿ ಕೊಡೋದು, ಒಂದು ಗಂಭೀರವಾದ ತನಿಖೆ ನಡೀತಾ ಇದ್ದಾಗ ಈ ತರ ಎಲ್ಲ ಹುಚ್ಚಾಟ ಮಾಡಕ್ ಬರಲ್ಲ ಯಾರಾದ್ರೂ, ಆರೋಪಿಗಳ ಪರವಾಗ್ಲಿ ಅಥವಾ ಹೊರಗಡೆ ವ್ಯಕ್ತಿಗಳಾಗ್ಲಿ. ದಟ್ಸ್ ಎ ಕಂಪ್ಲೀಟ್ ಜುಡಿಷಿಯಲ್ ಪ್ರೋಸೆಸ್. ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ಆಗತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಈ ಕೇಸ್ಗಳಲ್ಲಿ ಎಲ್ಲಾ ಹುಚ್ಚಾಟನು ನೋಡ್ಬಿಟ್ಟಿದ್ದೇವೆ ನಾವು. ಹಾಗಾಗಿ ಇದಕ್ಕೊಂದು ಹುಚ್ಚಾಟ ಅಂದ್ರೆ ಇದೇನ್ ನನ್ಗೇನು ಹೊಸದ್ ಅನ್ಸಲ್ಲ. ಇನ್ನೇನ್ ಮಾಡಕ್ ಆಗಲ್ಲ. ಕೆಲವೊಂದು ಕೇಸ್ ನಲ್ಲಿ ಸಂಕೇತ್ ಸರ್, ನಾನು ನಾಲೆಡ್ಜ್ ಕೇಳ್ತಾ ಇದ್ದೀನಿ ಸರ್, ನಾನು ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಒಬ್ಬ ಕೊಲೆ ಆರೋಪಿಗಳು ಮತ್ತು ಕೊಲೆಯಾದಂಥ ವ್ಯಕ್ತಿ ಆನ್ ದ ವೇ ಕಿಡ್ನ್ಯಾಪ್ ಆಗಿದ್ರೋ ಅಥವಾ ಅವ್ನು ಖುಷಿಯಿಂದನೋ ಬಂದನೋ, ಒಂದು ಯಾವುದೋ ಅಂಗಡಿಯಲ್ಲಿ ಬಂದು ಒಂದು ತಿಂಡಿ ತೊಗೊಂಡಿದ್ದ, ಎಣ್ಣೆ ಬಾಟ್ಲು ತೊಗೊಂಡಿದ್ದ, ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದ, ಅಥವಾ ಒಂದೇನೋ ಪರ್ಚೇಸ್ ಮಾಡಿದ್ದ ಎನ್ನುವುದು ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಹತ್ವದ ಸಾಕ್ಷಿ? ಕ್ಯಾಶಿಯರ್ನ ಹೇಳಿಕೆ ಅಥವಾ ಅಂಗಡಿ ಮಾಲೀಕನ ಹೇಳಿಕೆ ಅಂತ ನನ್ನ ಪಾಯಿಂಟ್. ನೋಡಿ, ಪ್ರತಿಯೊಬ್ಬರ ಸಾಕ್ಷಿಗೆ ಅವ್ರನ್ನೇ ಯಾಕೆ ಸಾಕ್ಷಿ ಮಾಡಿರ್ತಾರೆ ಅಥವಾ ಅವ್ರನ್ನೇ ಯಾಕೆ ಸ್ಟೇಟ್ಮೆಂಟ್ ಅನ್ನ ತಗೊಂಡಿರ್ತಾರೆ ಅಂದ್ರೆ, 100 ಜನ ಇದ್ರು ಕೂಡ ಅವ್ರನ್ನೇ ಯಾಕೆ ಹುಡುಕಾಡಿ ತಗೊಂಡ್ಬಂದಿರ್ತಾರೆ ಅಂದ್ರೆ, they have got some credible information which would relate the scene of crime or the accused to the scene of crime ಅನ್ನೋದಕ್ಕೆ ಅವ್ರು ತಗೊಂಡ್ಬಂದಿರ್ತಾರೆ. ಸುಮ್ನೆ ಅಸಂಬದ್ಧವಿದ್ದವ್ರಿಗೆ ಏನು ಮಾಹಿತಿ ಗೊತ್ತಿಲ್ಲದೆ ಇದ್ದವ್ರನ್ನ ತಗೊಂಡು ಸಾಕ್ಷಿ ಅಂತ ಮಾಡ್ಸಕ್ ಆಗಲ್ಲ. ಸಾಕ್ಷಿ ಅಂತ ಮಾಡ್ಸಿದಾರೆ ಅಂತ ಅದ್ರಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇದೆ, ಕನೆಕ್ಟ್ ಆಗತ್ತೆ ಅಥವಾ ಪಾತ್ರ ಇದೆ, ಗಂಭೀರವಾದ ಅದರಲ್ಲಿ ಮಾಹಿತಿ ಅವ್ರಿಗೆ ಗೊತ್ತಿದೆ, ಸಂಪೂರ್ಣ ಒಂದು ಘಟನೆಯನ್ನ ಪ್ರೂವ್ ಮಾಡ್ಬೇಕ ಅವ್ರದ್ದು ಪಾತ್ರ ಇರ್ತದೆ ಅಂದ್ರೆ ಹೇಳಿದಾಗ ಸಾಕ್ಷಿ ಅವ್ರು ಹೇಳುವಂತ ವಿಚಾರಗಳು. ಹಾಗಿದ್ದಾಗ ಅವರು ಯಾರು ಉಪಯೋಗ ಅಥವಾ ನಿರುಪಯುಕ್ತ ಸಾಕ್ಷಿಗಳು ಅಂತ ಅನ್ನೋದು ಬಹಳ ಕಡಿಮೆ. ಆದ್ರೂ ಕೂಡ ಕೆಲವೊಮ್ಮೆ ಏನಾಗ್ತದೆ, ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಒಬ್ರು ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಮಾಡೋದಕ್ಕೆ, ಒಂದೊಂದೇ ಇನ್ಸಿಡೆಂಟ್ ಪ್ರೂವ್ ಮಾಡೋದಕ್ಕೆ 4-6 ಸಾಕ್ಷಿಗಳನ್ನ ಹೆಚ್ಚಿಗೆನೆ ಹಾಕಿರ್ತಾರೆ. ಯಾಕಂದ್ರೆ ನಾಳೆ ಒಬ್ಬನು ಹೋಸ್ಟೈಲ್ ಆದ್ರೂ ಇನ್ನೊಬ್ನು ಇರ್ಲಿ, ಅಥವಾ ಒಬ್ಬನು ಏನಾದ್ರು ಸತ್ ಹೋದ ವಿಟ್ನೆಸ್ ಅಂತಂದ್ರೆ ಇನ್ನೊಂದು ವಿಟ್ನೆಸ್ ಇರ್ಲಿ ಅನ್ನೋದಕ್ಕಾಗಿ ಮಾಡಿರ್ತಾರೆ. ಆದ್ರೆ ಒಂದ್ ಸರಿಯಾಗಿ ಪ್ರಾಸಿಕ್ಯೂಷನ್ ಅವರು ಇದೇ ವಿಟ್ನೆಸ್
ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಸ್ತೀವಿ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ ಓಕೆ ದೇ ಆರ್ ಕ್ವೈಟ್ ಶೂರ್ ದಟ್ ಇಸ್ ಅ ಕ್ರೆಡಿಬಲ್ ವಿಟ್ನೆಸ್. ಫೈನ್. ನಿರುಪಯುಕ್ತ ಈ ಪ್ರಾಸಿಕ್ಯೂಷನ್ ಕೂಡ ಈ ಗಂಭೀರವಾಗಿ ಯೋಚನೆ ಮಾಡುತ್ತೆ ಈಗ ಈ ಹಂತದಲ್ಲಿ, ಓಕೆ ಅದು ನಿಜ ಸುಳ್ಳು ಅನ್ನೋದ್ರ ಬಗ್ಗೆ. ಬಟ್ ಐ ಥಿಂಕ್ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಯಾರ ಮೇಲೆ ಈಗ ಬೆರಳು ಮಾಡೋದು ಕಷ್ಟ ಆಗತ್ತೆ. ಅವ್ನು ಏನೋ ಹೇಳಿಕೆ ಕೊಟ್ಟಿರ್ಬೋದು ಇವರೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಬಟ್ ನಾವು ಈ ಹಂತದಲ್ಲಿ ಕೂತ್ಕೊಂಡು ನಾವೇ ನಿರ್ಧಾರ ಮಾಡೋದು ಕಷ್ಟ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್. ಥ್ಯಾಂಕ್ ಯು ಸಂಕೇತ್ ಸರ್, ಥ್ಯಾಂಕ್ ಯು ಲೋಕೇಶ್ವರ್ ಮಾಡಿದಿರಿ. ವೆಯ್ಟ್ ಮಾಡೋಣ, ಈ ಕೇಸಲ್ಲಿ ನಿಜವಾಗ್ಲೂ ಸಾಕ್ಷಿಗಳ ಬೆದರಿಕೆ ನಡೆದಿದೆಯಾ, ಅವ್ರನ್ನ ಹಾಸ್ಟೈಲ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಆಗಿದೆಯಾ, ಕೇಸ್ಗೆ ತಿರುವು ಕೊಡಬೇಕು ಅಂತ ಪ್ಲಾನ್ಗಳಾಗಿದೆಯಾ, ಎಲ್ಲವೂ ಕೂಡ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಯಾವ ದುರ್ಗಾ ಬಾರ್ನ ಕ್ಯಾಶಿಯರ್ ಈ ಒಂದು ನನಗೆ ಥ್ರೆಟ್ ಕಾಲ್ ಬಂದಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದು ಅದರಲ್ಲಿ ಅವರು ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಗೊತ್ತಾದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.